ಗರಂ ಚಾಯ್ 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 ಬೇಕಮ್ಮ. ಒಂದ್ ಟೀ ಕೊಡಪ್ಪ. ಒಂದ್ ನಿಮಿಷ ಕೊಟ್ಟೆ. ತಗೊಳ್ಳಿ ಮೇಡಮ್. ಮೈ ಡಿಯರ್ ಜೂನಿಯರ್ ಹಾಲಿಕ್ಸ್ ನಂಬರ್ 2, ನೀನು ಮಂಗಳೂರಿನಿಂದ ಬೆಂಗಳೂರು ಹೋದ್ ಮಾತ್ರಕ್ಕೆ ನಾನ್ ನಿನ್ ಕಂಡು ಹಿಡಿಯೋದಕ್ಕಾಗಲ್ಲ ಅನ್ಕೊಂಡ್ಯಾ? ನೆವರ್. ನೀನ್ ಚಂದ್ರಲೋಕಕ್ಕೆ ಹೋದ್ರು ನಿನ್ ಅಡ್ರೆಸ್ ಕಂಡಿಡಿಯೋದು ಹೇಗೆ ಅಂತ ನನಗ್ ಗೊತ್ತು. ನಿಮ್ಮಂಥ ಕಳ್ಳೀರ್ನೆಲ್ಲ ಮತ್ತೆ ಹಿಡ್ದಾಕ್ಬೇಕು ಅಂತಾನೆ ನಮ್ ಕ್ವೀನ್ಸ್ ಕಾಲೇಜ್ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಇದೇ ತಿಂಗಳು 15ನೇ ತಾರೀಕು ಭಾನುವಾರ ಒಂದ್ ಫಂಕ್ಷನ್ ಅರೇಂಜ್ ಮಾಡಿದೀವಿ. ಆವತ್ತು ನೀನ್ ಬಾ ಅಂತ ಕರಿತಾ ಇಲ್ಲ. ಬರ್ಲಿಲ್ಲ ಅಂದ್ರೆ ಮುಂಗಾರು ಮಳೆ ಗಣೇಶ್ ತರ ಸ್ನೇಹ ಮಧುರ ತ್ಯಾಗ ಅಮರ ಅಂತ ನಿನ್ ಫ್ರೆಂಡ್ಶಿಪ್ ಗುಂಡಿ ತೋಡ್ತೀನಿ ಅಂತ ವಾರ್ನ್ ಮಾಡ್ತಾ ಇದ್ದೀನಿ ಅಷ್ಟೇ. See you at Mangalore. ದೀಕ್ಷಾ. ಮೊದಲನೇ ದಿವಸ ಕಾಲೇಜ್ ಹೋಗ್ತಾ ಇದ್ಯಾ? ನಾನು ಹೇಳಿದ್ದೆಲ್ಲ ನೆನ್ಪಿರ್ಲಿ. ಕಾಲೇಜ್ ಆದ ಕೂಡ್ಲೆ ಸೀದಾ ಮನೆಗೆ ಬರ್ಬೇಕು, ಗೊತ್ತಾಯ್ತಾ? ಆಯ್ತೇನೆ ನಿನ್ ಅಲಂಕಾರ? ಅಯ್ಯೋ ಆಯ್ತಿರಮ್ಮ. ಈ ತರ ಆದ್ರೆ ಮೊದಲನೇ ದಿವಸನೇ ಕಾಲೇಜಿಗೆ ಲೇಟ್ ಆಗಿ ಹೋಗ್ತೀಯ ಅಷ್ಟೇ. ಮಮ್ಮಿ, ಹಾಗಾದ್ರೆ 2ನೇ ದಿವಸದಿಂದ ಲೇಟ್ ಆಗಿ ಹೋದ್ರೆ ಪರವಾಗಿಲ್ವಾ? ಲೇ ತರ್ಲೆ, ಬಾಯ್ ಮುಚ್ಕೊಂಡ್ ತಿಂದು ಬೇಗ ರೆಡಿ ಆಗು. ಬಾಯಿ ಮುಚ್ಕೊಂಡು ಹೆಂಗಪ್ಪ ತಿನ್ನೋದು? ಇನ್ನು ಏನೇ ಮಾಡ್ತಿದ್ಯಾ? ತಗೋ ತಿನ್ನು. ನಿಮ್ಮನ್ನೆಲ್ಲ ರೆಡಿ ಮಾಡಿ ಕಳ್ಸೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ನೋಡು, ಕಾಲೇಜ್ ಮೆಟ್ಲೆ ಹತ್ತಿದ್ಯಾ? ನಿನ್ ಸ್ಕೂಲ್ ಬುದ್ಧಿ ಎಲ್ಲ ಬಿಟ್ಟು ಡೀಸೆಂಟ್ ಆಗಿರ್ಬೇಕು. ರೋಡ್ ಹೋದ ತಕ್ಷಣ ತಲೆ ಬಗ್ಸಿದ್ರೆ ಮತ್ತೆ ಕ್ಲಾಸ್ ರೂಮ್ ಅಲ್ಲೇ ತಲೆ ಎತ್ಬೇಕು, ಗೊತ್ತಾಯ್ತಾ? ಅಲ್ಲೂ ತಲೆ ಎತ್ತೋ ಅವಶ್ಯಕತೆ ಇಲ್ಲ ಕಣೆ, ಪಾಠ ಕೇಳೋದು ಕಿವಿಲ್ ತಾನೆ. ನೋಡು, ಜಾಸ್ತಿ ಫ್ರೆಂಡ್ಸ್ ಮಾಡ್ಕೋಬೇಡ, ತಲೆಗಳ ಜೊತೆ ಸೇರಲೇಬೇಡ. ಕಾಲೇಜ್ ಮುಗಿದ ತಕ್ಷಣ ಹೋಟ್ಲು ಸಿನಿಮಾ ಅಂತ ತಿರುಗಿದ್ರೆ ಸೀದಾ ಮನೆಗ್ ಬರ್ಬೇಕು, ಗೊತ್ತಾಯ್ತಾ? ಈಗ್ಲಿಂದ ಚೆನ್ನಾಗಿ ಓದಿದ್ರೇನೆ ಇಂಜಿನಿಯರಿಂಗ್ ಅಲ್ಲಿ ಸೀಟ್ ಸಿಗೋದು, ತಿಳ್ಕೊ. ಅಲ್ಲಿಗೆ ಏಯ್, ಏನೋ ಅದು ಅಲ್ಲಿಗೆ? ಉದ್ಧಾರ ಆದಂಗೆ ಅಂತ. ಕನಸಿನ ಲೋಕಕ್ಕೆ ಮೊದಲ ಹೆಜ್ಜೆಯೇ ಕಾಲೇಜ್ ಫಸ್ಟ್ ಡೇ. ಸಂಭ್ರಮ ಸಡಗರ ಭಯದ ಗೊಂಚಲೆ ಕಾಲೇಜ್ ಫಸ್ಟ್ ಡೇ. ಹೊಸ ಹೊಸ ಭಾವವ ಹೊತ್ತು ತರುವ ಕಾಲೇಜ್ ಫಸ್ಟ್ ಡೇ. ಬಾಳಿನ ಗರಿಯ ಕೆದರಿಸ ಕಾಲೇಜ್ ಫಸ್ಟ್ ಡೇ. ಎಂದಿಗೂ ಮಾಸದ ಮಧುರ ನೆನಪೇ ಕಾಲೇಜ್ ಫಸ್ಟ್ ಡೇ. ಫಸ್ಟ್ ಡೇ ಫಸ್ಟ್ ಡೇ ಕಾಲೇಜ್ ಫಸ್ಟ್ ಡೇ ಫಸ್ಟ್ ಡೇ ಫಸ್ಟ್ ಡೇ. ಸ್ಟಾಪ್. ಏನ್ ನಿನ್ ಹೆಸರು? ಚಂಚಲ. ಈಗ ಈ ಬಾಲ್ ನಾನ್ ನೆಲದ ಮೇಲೆ ಹಾಕ್ತೀನಿ. ಅದ್ ಎಷ್ಟೊತ್ತು ಬೌನ್ಸ್ ಆಗುತ್ತೋ ಅಷ್ಟೊತ್ತು ನೀನು ನಿನ್ ಬಾಡಿನ ಬೌನ್ಸ್ ಮಾಡ್ಬೇಕು. ಅದ್ ನಿಂತ ತಕ್ಷಣ ನೀನು ನಿಲ್ಬೇಕು. ಓಕೆ,
ಸ್ಟಾರ್ಟ್. Hi, I'm Deeksha, second year BCom. Give me your hand. It's all for the fun. ಇಷ್ಟಕ್ಕೆಲ್ಲ ಅಳ್ತಾರ? ಹಾಗೂ ಒಂದ್ ವೇಳೆ ಅಳ್ಬೇಕು ಅಂದ್ರೆ KRS ಗಾದ್ರೂ ಹೋಗೋಣ. ವಾಟರ್ ಪ್ರಾಬ್ಲಮ್ ಆದ್ರೂ ಸಾಲ್ವ್ ಆಗುತ್ತೆ. ಅಪ್ಪಯ್ಯ ಇದೇ ಕ್ಲಾಸು. ಹಾ ಚಲೋ ಐತಿ. ರೊಕ್ಕದ ಬಗ್ಗೆ ನೀ ಏನು ಕಾಳಜಿ ಮಾಡ್ಬೇಡ. ನೀ ಚಲೋ ಓದಿ ನನ್ನ ನಂಬಿಕೆನ ನಿಜ ಮಾಡ್ಬೇಕು, ಗೊತ್ತಾತು? ಹ್ಞೂ ಅಪ್ಪಯ್ಯ. ನೀ ಒಳಗೋಗು, ನಾ ಹಿಂಗ ಹೊಂಡ್ತೀನಿ. ಹಾಯ್, ಐ ಆಮ್ ಚಂಚಲಾ. ರೇಣುಕಾ ದೇವಿ. ಬೇರೆ ಊರಿಂದ ಬಂದಿದ್ಯಾ? ಹೂನ್ರಿ, ರಾಣಿಬೆನ್ನೂರ್ ಹತ್ರ ಹಲ್ಗೇರಿ. ಅಷ್ಟು ದೂರದಿಂದ ಇಲ್ಲಿ ಯಾಕೆ? ಅಲ್ಲಿ ಯಾವ್ದಾದ್ರು ಕಾಲೇಜ್ ಇರ್ಲಿಲ್ವಾ? PUC-ನಾಗ ಈ ಕಾಲೇಜ್ಗೆ ಬಹಳ ರ್ಯಾಂಕ್ ಬರ್ತೈತಲ್ಲ, ಅದ್ಕ ನನ್ಗೂ ರ್ಯಾಂಕ್ ಬರ್ಬೇಕಂತ ನನ್ನ ಅಪ್ಪಯ್ಯ ಇಲ್ತನ್ ಸೇರ್ಸಾನ. SSLC ಎಷ್ಟು ಮಾರ್ಕ್ಸು? 88%. ನಿಮ್ದು? 80%. ಮುಂದ ನೀವೇನ್ ಓದ್ಬೇಕಂತಿದ್ದೀರಿ? ನಮ್ಮ ಅಮ್ಮಂಗೆ ನಾನು ಕಂಪ್ಯೂಟರ್ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ. ನಿನ್ಗೆ? ಡಾಕ್ಟರ್. ಇದು ನಿಮ್ ತಾಯಿ ಆಸೆನಾ? ನನಗ ಅವೆಲ್ಲ. ಐಮ್ ಸಾರಿ. ಡೆಲಿವರಿ ಟೈಮ್ನಾಗ ಚಲೋ ಟ್ರೀಟ್ಮೆಂಟ್ ಸಿಗ್ದ ನಮ್ಮವ್ವ ಸತ್ಲಂತ. ನಮ್ಮವ್ವಗಾದಂಗ ಬೇರೆ ಯಾರಿಗೂ ಆಗ್ಬಾರ್ದು. ಚಲೋ ಓದಿ ಡಾಕ್ಟರ್ ಆಗ್ಬೇಕು, ಹಳ್ಳಿ ಜನರ ಸೇವಾ ಮಾಡ್ಬೇಕಂತ ನಮ್ಮಪ್ಪ ಇಲ್ತನ್ ಸೇರ್ಸಾನ. ಗುಡ್ ಮಾರ್ನಿಂಗ್ ಸರ್. Sit down. ನಾನು ನಿಮ್ಮ ಕ್ಲಾಸ್ ಟೀಚರ್. ನನ್ನ ಸಬ್ಜೆಕ್ಟ್ ಇಂಗ್ಲಿಷ್. ನನ್ನ ಹೆಸರು ಮಿಸ್ಟರ್ ಬರಿ ಓಳು ಅಂತ. ಇದು ನನ್ನ ತಂದೆ ತಾಯಿ ಇಟ್ಟಿರೋ ಹೆಸರಲ್ಲ, ನಿಮ್ ಸೀನಿಯರ್ಸ್ ಇಟ್ಟಿರೋ ಹೆಸರು. ನನ್ನ ಒರಿಜಿನಲ್ ಹೆಸರು ರಮೇಶ್ ಅಂತ. ಗುಡ್. ಈಗ ನಿಮ್ಮ ಭಯ ಗಾಬರಿ ಎಲ್ಲ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನ್ಸುತ್ತೆ. ಫೀಲ್ ಫ್ರೀ. ಕಾಲೇಜಿನ ಮೊದಲನೇ ದಿನ ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ನೆನಪಿನಲ್ಲಿ ಉಳಿಯುವಂತ ದಿನ. ಆ ನೆನಪು ಸಿಹಿಯಾಗಿರ್ಬೇಕು ಅಂದ್ರೆ ಈ ದಿನ ಪೂರ್ತಿ ನೀವು ಖುಷಿಯಾಗಿರ್ಬೇಕು. ಓಕೆ? ಗುಡ್. ನೌ ಲೆಟ್ ಮಿ ಆಸ್ಕ್ ಯು ಎ ಕ್ವೆಶ್ಚನ್. I alone can do a job which is equal to the effort of 40 mothers. What is it? Come on. Don't know? You want me to give the answer? Please, sir. Okay. Only I am enough to lecture you all to sleep. Hello, madam. ಏನಾಯ್ತು? ಜೋಕ್ ಚೆನ್ನಾಗಿಲ್ವಾ? ಏಯ್, ವಾಟ್ ಹ್ಯಾಪನ್? ಯಾಕೆ ಅಳ್ತಾ ಇದೀಯಾ? ನೀವ್ ಮಾತಾಡಿದ ದೌಡ್ ಇಂಗ್ಲಿಷ್ ನನಗ್ ತಿಳಿಲಿಲ್ರಿ ಸರ. ನಾನ್ ಓದಿದ್ದು ಕನ್ನಡ ಮೀಡಿಯಂ ನಾಗ್ರಿ. Hey, stop it. Don't laugh at others. ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದ್ದವರೆಲ್ಲ ಬುದ್ಧಿವಂತರಲ್ಲ, ಕನ್ನಡ ಮೀಡಿಯಂ ನಲ್ಲಿ ಓದ್ದವರೆಲ್ಲ ದಡ್ಡಲ್ಲ. ಇನ್ಫ್ಯಾಕ್ಟ್ ಜಾಪನೀಸ್ಗೆ, ರಷ್ಯನ್ಸ್ಗೆ, ಫ್ರೆಂಚ್ ಜನಗಳಿಗೆ ಇಂಗ್ಲಿಷ್ ಮಾತಾಡಕ್ಕೆ ಬರಲ್ಲ. ಹಾಗಂತ ಅವ್ರು ನೋಡಿ ನಗ್ತೀರಾ ನೀವು? ವರ್ಲ್ಡ್ಸ್ ಬೆಸ್ಟ್ ಸೈಂಟಿಸ್ಟ್, ಆರ್ಕಿಟೆಕ್ಟ್ಸ್ ಎಲ್ಲ ಇರೋದು ಆ ಕಂಟ್ರಿಗಳಲ್ಲೇ. ನಾನು ಕನ್ನಡ ಮೀಡಿಯಂ ನಲ್ಲೇ ಓದೋನು.
ಇವತ್ತು ಇಂಗ್ಲಿಷ್ ಲೆಕ್ಚರ್ ಆಗಿಲ್ವಾ? ಡಸ್ ಎನಿಬಡಿ ಡೇರ್ ಟು ಚಾಲೆಂಜ್ ಮೀ? ಇನ್ಯಾವತ್ತೂ ಈ ರೀತಿ ತಲೆ ತಗ್ಸುವಂತ ಕೆಲಸ ಮಾಡಬಾರ್ದು. ಗಾಟ್ ಇಟ್? ವಾಟ್ಸ್ ನೇಮ್? ರೇಣುಕಾದೇವಿ. ಗುಡ್. ಎಲ್ರೂ ರೇಣುಕಾದೇವಿಗೆ ಸಾರಿ ಹೇಳಿ. ಸಾರಿ ರೇಣುಕಾ. That should be the spirit. Sit down. ಏನ್ ನೋಡ್ತಿದ್ಯಾ? ಕುಟ್ಟು. ಕ್ಯಾ ಜೋಳ ಕೊಟ್ಬೇಕು ಅಂತ ಹೇಳಿ ಇದೇನ್ ತೋರಿಸ್ತಾ ಇದಾರಂತನಾ? ಇದು ಪಾಪ್ಕಾರ್ನ್ ಅಂತ. ಇದನ್ನು ಜೋಳದಿಂದನೇ ಮಾಡೋದು, ಸಮಜಿ? ಹ್ಞೂನ್ರಿ. ಮಾರೋ ಫಿರ್. ಮಾರೋ ಮಾರೋ. ಯಾಕ್ರಿ ಮೇಡಮ್, ಏನಾಗತ್ತಿದ್ರಿ? ಪೀರಿಯಡ್ಸು, ಹೊಟ್ಟೆನೋ ತಡ್ಕೊಳಕ್ ಆಗ್ತಿಲ್ಲ. 1 ಮಿನಿಟ್ ತಡ್ಕೋರಿ, ನಾ ಈಗ ಬರ್ತೀನಿ. ಹೇಳ್ರಲ್ಲ, ಸಾವ್ಕಾಶ್ ಸಾವ್ಕಾಶ್. ಇದನ್ ಕುಡೀರಿ, ಎಲ್ಲ ಚಲೋ ಆಗ್ತೈತಿ. ಕುಡೀರಿ. ಮಕ್ಕಳ್ರಿ, ಮುಂಜಾನೆ ಒಳಗ ಎಲ್ಲ ನೋವು ಕಡಿಮೆ ಆಗ್ತೈತಿ. ಮಕ್ಕಳ್ರಿ ಮಕ್ಕಳ್ರಿ. ಏನಾರ ಬೇಕಾರ ನನ್ ಕರೀರಿ. ವೆಲ್ಕಮ್ ಟು ಕ್ಯಾಂಪಸ್ ಚಿಟ್ ಚಾಟ್. ವೀಕ್ಷಕರೇ, ನಾವೀಗ ಇದೀವಿ ಮಂಗಳೂರಿನ ಮೋಸ್ಟ್ ಗ್ಲಾಮರಸ್ ಅಂಡ್ ಬೋಲ್ಡ್ ಕ್ವೀನ್ಸ್ ಕಾಲೇಜ್ ನಲ್ಲಿ. ನಾನಾ ಊರುಗಳ ನಾನಾ ಕಾಲೇಜ್ಗಳ ಹುಡುಗಿರ್ಗೆ ಕೇಳಿದ ಅದೇ ಪ್ರಶ್ನೆನ ಈಗ ಈ ಕಾಲೇಜ್ ಹುಡುಗಿರ್ಗೂ ಕೇಳೋಣ. ಕಮಾನ್ ಫಾಲೋ ಮೀ. ಹಾಯ್, ಐ ಆಮ್ ಶಮ್ಯಾ ಫ್ರಮ್ ಇಟಿವಿ ಕನ್ನಡ. ಕಾಲೇಜ್ ಮೆಟ್ಲು ಹತ್ತಿದ ತಕ್ಷಣ ಒಬ್ಬ ಬಾಯ್ ಫ್ರೆಂಡ್ ಬೇಕು ಅನ್ನೋದು ಇತ್ತೀಚಿನ ಫ್ಯಾಷನ್ ಆಗ್ಬಿಟ್ಟಿದೆ. ವಾಟ್ ಡು ಯು ಸೇ ಅಬೌಟ್ ದಿಸ್? ಬಾಯ್ ಫ್ರೆಂಡ್ ಬೇಕೇ ಬೇಕಾ? ಡೆಫಿನೆಟ್ಲಿ. ನಾವು ಬಯಸಿದ್ದೆಲ್ಲ ಬೇಕು ಅಂದ್ರೆ ಬಾಯ್ ಫ್ರೆಂಡ್ ಇರ್ಲೇಬೇಕು. ಈಸ್ ಲೈಕ್ ATM ಕಾರ್ಡ್, ಯು ನೋ, ಆಲ್ ಟೈಮ್ ಮನಿ. ಲವ್ ಮಾಡ್ತಾ ಇದೀನಿ ಅಂತ ಆಟ ಆಡ್ಸೋದಿಕ್ಕಾದ್ರೂ ಒಬ್ಬ ಬಾಯ್ ಫ್ರೆಂಡ್ ಬೇಕಲ್ವಾ? ದೇ ಆರ್ ಲೈಕ್ ಸ್ವೀಟ್ ಪಾಯ್ಸನ್. ಓನ್ಲಿ ಸ್ವೀಟ್, ನೋ ಪಾಯ್ಸನ್. ನಮಗೋಸ್ಕರ ಯಾರಾದ್ರೂ ಒಬ್ರು ಪ್ರಾಣ ಬಿಡೋಕೆ ರೆಡಿ ಅನ್ನೋ ಫೀಲಿಂಗ್ ಗ್ರೇಟ್ ಅಲ್ವಾ? ಬೇಡ, ಫ್ರೀಡಮ್ ಇರಲ್ಲ. ಇಲ್ದಿದ್ರೆ ಸತ್ತೇ ಹೋಗ್ಬಿಡ್ತೀನಿ. ಇಲ್ಲಾಂದ್ರೆ ನಾವ್ ಮೆಚೂರ್ ಆಗಿದೀವಿ ಅಂತ ತೋರ್ಸ್ಕೊಳ್ಳೋದು ಹೇಗೆ? ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ಹುಡ್ಗುರ್ ಕಾಟ ತಪ್ಸ್ಕೊಳ್ಳೋಕೆ ಒಬ್ಬ ಹುಡ್ಗನ್ನೇ ಬಾಯ್ ಫ್ರೆಂಡ್ ಕಮ್ ಬಾಡಿ ಗಾರ್ಡ್ ಮಾಡ್ಕೋಬೇಕು. ಯಾ, ಬೇಕೇ ಬೇಕು. ನೀವೇನಂತೀರಾ ಮಿಸ್? ಭಯ ಆಗುತ್ತಪ್ಪ. ಯು ಬೇಕು ಬೇಡ ಎರಡೂ ಅನ್ಸುತ್ತೆ. ಕನ್ಫ್ಯೂಷನ್. ನೀವು? ದೇರ್ಸ್ ನೋ ಕ್ವೆಶ್ಚನ್ ಆಫ್ ಕನ್ಫ್ಯೂಷನ್, ಇಟ್ಸ್ ಕಂಪಲ್ಸರಿ. ಈಗ ಬೇಡ ಅನ್ಸಿದ್ರು ಯಾವತ್ತೋ ಒಂದಿನ ಎಲ್ಲೋ ಒಬ್ಬನ್ ಮೀಟ್ ಮಾಡ್ಲೇಬೇಕು. ಅವನು ನಮ್ ಲೈಫ್ ಪಾರ್ಟ್ನರ್ ಆಗ್ಲೇಬೇಕು. ಅದ್ ಈಗ್ಲೇ ಆದ್ರೆ ತಪ್ಪೇನಿಲ್ಲ. ಬಟ್ ಸೆಲೆಕ್ಷನ್ ಮಸ್ಟ್ ಬಿ ಗುಡ್. ನೇಮ್? Rajiv. ಎಜುಕೇಶನ್? I am doing engineering. ಹೈಟ್? 5.11. ವೇಟ್? 65. ಸ್ಮಾರ್ಟ್ ಆಗಿದ್ಯಾ. ಒಳ್ಳೆ ಹುಡುಗನ್ ತರಾನು ಕಾಣ್ತ್ಯಾ. ಬುದ್ಧಿವಂತ ಅಂತಾನು ಅನ್ಸುತ್ತೆ.
ಹಾಗಾದ್ರೆ ನಾನು ನಿಮ್ಮ ಬಾಯ್ ಫ್ರೆಂಡ್ ಆಗಿ ಸೆಲೆಕ್ಟ್ ಆದ್ನ ಮೇಡಮ್? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಓಕೆ ಅನ್ಸುತ್ತೆ. ಆದ್ರೆ ನಿನ್ಗೆ ಟೈಮ್ ಸೆನ್ಸು ಕಾಮನ್ ಸೆನ್ಸು ಎರಡೂ ಇಲ್ಲ. ಎಷ್ಟೊತ್ಕೋ ಬರೋದು ಇಡಿಯಟ್? ದಿಸ್ ಇಸ್ ರಾಜಿ, ಮೈ ಮೋಸ್ಟ್ ಲವಬಲ್ ಪ್ರಾಬ್ಲಮ್. ದಿಸ್ ಇಸ್ ಚಂಚಲ, ರೇಣು, ಸಂಜಯ್. ದಿಸ್ ಇಸ್ ದೀಕ್ಷಾ, ಮೈ ರಿಯಲ್ ಪ್ರಾಬ್ಲಮ್. ಹಾಯ್ ಸಂಜನಾ. ಹಾಯ್, ಹೂ ಇಸ್ ದಿಸ್ ದೀದಿ? ನನ್ನ ಹೊಸ ATM ಕಾರ್ಡ್. 100 years ಮ್ಯಾನ್. ನಾನು ಇಷ್ಟೊತ್ತು ನಿನ್ ಬಗ್ಗೆನೇ ಹೇಳ್ತಾ ಇದ್ದೆ. ನಾನು ನಿನ್ನ ಎಷ್ಟು ಲವ್ ಮಾಡ್ತೀನಿ ಅಂತ. ಐ ಕಾಂಟ್ ಲಿವ್ ವಿತೌಟ್ ಯು ಡಾರ್ಲಿಂಗ್. ವಾಟ್ ಅಬೌಟ್ ಯೋರ್ ಬಾಯ್ ಫ್ರೆಂಡ್ಸ್ ಪಾಕೆಟ್ ಅಕ್ಕ? ನನ್ ಬಾಯ್ ಫ್ರೆಂಡ್ ATM ಕಾರ್ಡ್ ಅಲ್ಲ, LIC ಪಾಲಿಸಿ. ಫ್ಯೂಚರ್ ನಲ್ಲಿ ಯೂಸ್ ಆಗ್ತಾನೆ. ಅದಕ್ಕೆ ನಾನೇ ಅವನಿಗೆ ಪಾಕೆಟ್ ಮನಿ ಕೊಡ್ತಾ ನನ್ ಫ್ಯೂಚರ್ ಪ್ಲಾನ್ ಮಾಡ್ತಾ ಇದ್ದೀನಿ. ಓಕೆ ಹಾರ್ಲಿಕ್ಸ್ ಬೇಬೀಸ್, ನೀವ್ ಮನೆಗೆ ಹೋಗಿ ತಾಚಿ ಮಾಡಿ. ನಾವು ಐಲ್ಯಾಂಡ್ ಕ್ಲಬ್ ಹೋಗಿ ಸ್ಪೆಷಲ್ ಶೋ ಅಲ್ಲಿ ಚಿಕ್ಕಿ 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 ಡಾನ್ಸ್ ಮಾಡ್ತೀವಿ. ದಿದಿ ನಾವು ಬರ್ತೀವಿ. ನೀವಾ? ನೋ ನೋ ನೋ, ಯು ಕಾಂಟ್ ಕಮ್. ಯಾಕೆ? ಕ್ಲಬ್ ನಲ್ಲಿ ಎಂಟ್ರಿ ಫಾರ್ ಕಪಲ್ಸ್ ಓನ್ಲಿ. ಅಂದ್ರೆ ನಿಮ್ಮಿಬ್ಬರಿಗೂ ಬಾಯ್ ಫ್ರೆಂಡ್ ಇಲ್ವಾ? ಹೌದಾ? ಬಾಯ್ ಫ್ರೆಂಡ್ ಇಲ್ವಾ? ಛೇ. ಬಾಯ್ ಬೇಬಿ. ಚಲೇ. ಅದರ ಅರ್ಥ ನನಗೆ ಇಂಟ್ರೆಸ್ಟ್ ಇದೆ ಅಂತ. ಇದರ ಅರ್ಥ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಅದೇ ಯಾಕೆ ಅಂತ? ಟೆನ್ಷನ್ ಇದೆ ಅಂತ. ನಾವ್ ಹೇಳ್ತಾ ಇರೋದು ಅದೇ, ನಮಗೂ ಟೆನ್ಷನ್ ಇದೆ ಅಂತ. ನಿಮ್ಗೆ ಮನೆ ಮಕ್ಕಳು ಅಂತ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ? ಮನೆ ಸರಿಯಾಗೇ ಇದೆ, ಮಕ್ಳಿಗೇನಾಯ್ತು? ಚಂಚಲನ್ ನೋಡಿದಿರೇನ್ರಿ? ಹುಟ್ಟದಾಗಿನಿಂದ ನೋಡ್ತಾನೆ ಇದೀನಲ್ಲ ಮೈ ಡಿಯರ್. ನೋಡಿ, ಸುಮ್ನೆ ನನ್ BP ರೈಸ್ ಮಾಡ್ಬೇಡಿ. ಅವಳು ಇತ್ತೀಚೆಗೆ ನೋಡಿದೀರಾ? ಅವಳ ಮಾತು, ವರ್ತನೆ, ಡ್ರೆಸ್ಸು ಎಲ್ಲ ಬದಲಾಗಿದೆ. ಅಂದ್ರೆ ಅವಳ ಮೇಲೆ ಒಂದು ಎನ್ಕ್ವೈರಿ ಕಮಿಷನ್ ನೇಮಕ ಮಾಡಬೇಕು ಅಂತೀಯ? ಓಕೆ, ಅದಕ್ಕೂ ಮೊದಲು ನಂದೊಂದು ಪ್ರಶ್ನೆಗೆ ಉತ್ತರ ಕೊಡು. ಏನದು? ನೀನು 16 ವರ್ಷದವಳಿದ್ದಾಗ ಹೇಗಿದ್ದೆ? ಜ್ಞಾಪಿಸ್ಕೋ. ಕೋಪಿಸ್ಕೋಬೇಡ, ಜ್ಞಾಪಿಸ್ಕೋ. ಹೇಗಿದ್ದೆ? ಈಗ ಸ್ವಲ್ಪ ದಪ್ಪ ಆಗಿದ್ದೀನಿ. ಆಗ ಸಣ್ಣ ಇದೆ ಅಷ್ಟೇ. ಅಲ್ಲಿಗೆ ಮೈ ಡಿಯರ್ ಹಾಫ್ ಶರ್ಟೆ, ಈ 16 ಅನ್ನೋ ವಯಸ್ಸಿದೆಯಲ್ಲ, ಇದು ಕಂಬಳಿ ಹುಳು ಚಿಟ್ಟೆಯಾಗಿ ಬದಲಾಗುವ ರೂಪಾಂತರದ ಕಾಲ ಇದ್ದ ಹಾಗೆ. ಈ ವಯಸ್ಸಲ್ಲಿ ಅವರ ದೇಹದಲ್ಲಿ ನಾನಾ ರೀತಿಯ ಹಾರ್ಮೋನ್ಸ್ಗಳು ಉತ್ಪತ್ತಿಯಾಗಿ ಅವ್ರನ್ನ ಆಪೋಸಿಟ್ ಸೆಕ್ಸ್ ಕಡೆಗೆ ಅಟ್ರಾಕ್ಟ್ ಮಾಡುತ್ತೆ. ಅದಕ್ಕೆ ತಕ್ಕ ಹಾಗೆ ಅವರ ಮಾತು, ಟೇಸ್ಟು, ಡ್ರೆಸ್ಸು ಎಲ್ಲವೂ ಬದಲಾಗುತ್ತೆ. 16ನೇ ವಯಸ್ಸಿನಲ್ಲಿದ್ದಾಗ ಇಂಥದ್ದೆಲ್ಲ ನಿನಗೂ ಆಗಿದೆ, ನನಗೂ ಆಗಿದೆ. ನೀವ್ ಹೇಳೋದ್ ನೋಡಿದ್ರೆ ಅವಳ ಮನೆ ಬಿಟ್ಟು ಓಡ್ ಹೋದ್ರು ತಪ್ಪಿಲ್ಲ ಅನ್ನೋ ಹಾಗಿದೆ. ಅದಕ್ಕೆ ನಿನ್ನನ್ನು ಪೆದ್ದಿ ಅನ್ನೋದು. ಈ ವಯಸ್ಸಲ್ಲಿ ಅವರಲ್ಲಿ ಒಂದು ಪ್ರೊಟೆಸ್ಟಿಂಗ್ ನೇಚರ್ ಇರುತ್ತೆ. ಅವ್ರನ್ನ ಅನುಮಾನಿಸೋದು, ಗದರಿಸೋದು ಮಾಡಿದ್ರೆ ಅವ್ರು ತಿರುಗಿ ಬಿದ್ದು ನಾವು ಮಾಡಬೇಡ ಅಂತಿದ್ದನ್ನ ಮಾಡೋ ಸಾಧ್ಯತೆಯೇ ಜಾಸ್ತಿ. ಅದಕ್ಕೆ ನಾವು ಬುದ್ಧಿವಂತರಾಗಿ ಅವರನ್ನ ಸ್ನೇಹಿತರ ತರ ಟ್ರೀಟ್ ಮಾಡಬೇಕು. ಅವ್ರ ಮೇಲೆ ಹೆಚ್ಚು ಪ್ರೀತಿ ತೋರಿಸ್ಬೇಕು. ಅವ್ರ ಮೇಲೆ ನಮಗೆ ಎಷ್ಟು ನಂಬಿಕೆ ಇದೆ ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸ್ಬೇಕು. ಈ ಪ್ರೀತಿ, ನಂಬಿಕೆನೆ ಅವರು ತಪ್ಪು ಮಾಡ್ದಲ್ಲೇ ಇರೋ ಹಾಗೆ ಮಾಡುತ್ತೆ. ಹೌದಾ? ಎಷ್ಟೊಂದು ತಿಳ್ಕೊಂಡಿದಿರ್ರಿ ನೀವು. ಅಬ್ಬಾ, ಆ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆದ ಹಾಗೆ ನಿನಗೆ ಈ ಫ್ಯಾನ್ ಕೆಳಗಡೆ ಜ್ಞಾನೋದಯ ಆಗಿ ನನ್ನನ್ನು ಬುದ್ಧಿವಂತ ಅಂತ ಒಪ್ಕೊಂಡಿಲ್ಲ. ನನ್ನ ಜನ್ಮ ಸಾರ್ಥಕೋ ಆಯ್ತು. ಬಾ ಮಲ್ಕೋ. ಇದ್ ಬುದ್ಧಿ ಎನರ್ಜಿ ಎಲ್ಲ ಬುದ್ಧಿ ಹೇಳೋದಕ್ಕೆ ಖರ್ಚಾಯ್ತು. ಯಾವತ್ತು ಮೂಡು ಬರುತ್ತೋ. ಇಷ್ಟೊತ್ತು ದೇವರ ಮುಂದೆ ಕೂತಿದ್ದಾಳೆ ಅಂದ್ರೆ ಏನೋ ಸ್ಪೆಷಲ್ ಅಪ್ಲಿಕೇಶನ್ ಇರ್ಬೇಕು. ಎಕ್ಸಾಮ್ ಬರ್ತಿದ್ಯಲ್ಲ, ಕ್ಲಾಸ್ಗೆ ಫಸ್ಟ್ ಬರೋ ಹಾಗೆ ಮಾಡು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾಳೆ. ಇನ್ನೋಸೆಂಟ್ ಮದರ್. ದೇವ್ರೆ, ನನ್ ಡ್ರೀಮ್ಸ್ ಎಲ್ಲ ನಿನ್ಗೆ ಹೇಳಿದ್ದೀನಿ. ಈಗ ನನ್ ಡ್ರೀಮ್ ಬಾಯ್ನ ತೋರ್ಸೋ ಜವಾಬ್ದಾರಿ ಮಾತ್ರ ನಿಂದು. ಪ್ಲೀಸ್ ಬೇಗ ತೋರ್ಸ್ಬಿಡು. ಓಕೆ, ಬಾಯ್. ದೇವ್ರಿದಾನೆ, ಹೋಗಮ್ಮ, ಎಲ್ಲ ಒಳ್ಳೇದಾಗತ್ತೆ. ತುಂಬಾ ಕಷ್ಟಪಡ್ತಿದ್ಯಾ? ತಗೋ, ಹಾರ್ಲಿಕ್ಸ್ ಕುಡಿ. ಮಾಮ್, ಬೇಡ ಮಾಮ್, ನಾನು ಆಗ್ಲೇನೆ ಕುಡಿದ್ನಲ್ಲ. ಜಾಣೆ ಅಲ್ವಾ? ಕುಡಿಯಮ್ಮ. ನೀನ್ ಅನ್ಕೊಂಡಿದ್ದಾಗ್ಬೇಕು ತಾನೆ? ಅಲ್ಲಿಗೆ
ರೂಪ ಚೆನ್ನಾಗಿದೆ, ಮೈಕಟ್ಟು ಫಸ್ಟ್ ಕ್ಲಾಸ್, ವಯಸ್ಸು ಕರೆಕ್ಟ್ ಆಗಿದೆ, ಅಂತಸ್ತು ಗುಡ್, ಬೈಕ್ ಇದೆ, ಫಲಿತಾಂಶ ಗುಣ. ಅಯ್ಯೋ, ಹತ್ರನೇ ಬಂದ್ಬಿಟ್ಟಿದ್ದಾನಲ್ಲ, ಏನ್ ಮಾಡೋದು? ಮಾತಾಡ್ಸ್ಬಿಟ್ರೆ ಏನ್ ಹೇಳೋದು? God help me please. Thank God. चले या हाय संजना। ಯಾರ್ದಿದ್ಯದು? ನನ್ನ ಹೊಸ ATM इस गति को अभी आना था। ಹಾಯ್ ಹ್ಯಾನ್ಸಮ್, 100 ಇಯರ್ಸ್ ಬ್ಯಾಕ್ ನಾನು ಇಷ್ಟಕ್ಕೆ ನಿನ್ ಬಗ್ಗೆನೇ ಹೇಳ್ತಾ ಇದ್ದೆ. ನಾನು ನಿನ್ನ ಎಷ್ಟು ಲವ್ ಮಾಡ್ತೀನಿ ಅಂತ. ಐ ಕಾಂಟ್ ಲಿವ್ ವಿತೌಟ್ ಯು ಡಾರ್ಲಿಂಗ್. Me too darling. ಎಲ್ಲ ಸುಳ್ಳು, ನಿಂಗ್ ನನ್ ಬಗ್ಗೆ ಸ್ವಲ್ಪನೂ ಫಿಕರೇ ಇಲ್ಲ. ಯಾಕೆ? ನೆನೆ ರಾತ್ರಿ ನನ್ನ ಹತ್ರ ಡಿನ್ನರ್ಗೂ ದುಡ್ಡಿರ್ಲಿಲ್ಲ ಗೊತ್ತಾ? Oh sorry darling. Keep this honey. ತುಂಬಾ ದೊಡ್ಡ ಮನ್ಸು ಕಣೋ ನಿಂದು. Thank you. ಬೈ ದ ವೇ ಶಿ ಇಸ್ ರೇಣು, ಮೈ ರೂಮ್ಮೇಟ್. Hi, I am Raj. ಹಾಯ್. Hi Raj. Hey Hi what's up, Akash. man? He's my best friend Akash. Extraordinary fun maker. ಬಂತಾ ಸಿಂಗ್ ತರ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದಾನೆ, ಮಿಸ್ಟರ್ ಮಾಮು ಅಂತ. ಮಿಸ್ಟರ್ ಮಾಮೂನಾ? ಎಸ್, ಅವನೊಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ. ಸಾರಿ, ಕಲ್ಪನೆ ಮಾಡ್ಕೊಂಡು ನೋಡಿ. ರೋಸಿ, ನೀನು ನನ್ನ ಪ್ರಪೋಸಲ್ನ ಒಪ್ಕೊಂಡಿದ್ಯಾ ತಾನೆ? ನಂಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಕಣೋ. ಆದ್ರೆ ನೀನು ಇವತ್ತು ಸಂಜೆ ಒಳಗೆ ಹೇಳಲೇಬೇಕು. ಇಲ್ಲಾಂದ್ರೆ ಸೂಸೈಡ್ ಮಾಡ್ಕೋತೀಯಾ? ಇಲ್ಲ, ಸೇಫ್ಟಿಗೆ ಅಂತ ರಶ್ಮಿಗೂ ಒಂದು ಅಪ್ಲಿಕೇಶನ್ ಹಾಕಿದ್ದೆ, ಅವಳು ಇವತ್ತು ಸಂಜೆನೇ ಹೇಳ್ತಾಳಂತೆ. ಥ್ಯಾಂಕ್ ಯು. ವೆಲ್ಕಮ್. ಗುಡ್ ನೈಟ್. ಗುಡ್ ನೈಟ್. ಕುಂದು ಸುಸ್ತಾಗಿ ಯಾವಾಗ ನಿದ್ದೆ ಮಾಡ್ದೋ ನನ್ಗೆ ಗೊತ್ತಿಲ್ಲ. ಅವನ್ ಬಂದು ಹೇಳಿಸ್ದಾಗ್ಲೇ ಎಚ್ಚರ ಆಗಿದ್ದು. ಹಾ, ಹಾಸ್ಟೆಲ್ಗೆ ಬಂದ್ಬಿಟ್ಟಿದ್ನಾ? ಹೌದು ಕಣೆ, ಕನ್ಸ್ನಲ್ಲಿ. ನಿನ್ನೆ ಸಂಜೆ ಮೀಟ್ ಮಾಡಿ ರಾತ್ರಿನೇ ಕನ್ಸಲ್ ಬಂದ್ಬಿಟ್ನಾ? ಹೌದು ಕಣೆ, ಕನ್ಸಿಂದ ಎಚ್ಚರ ಆದ ತಕ್ಷಣ ನಂಗೆ ಅಳುನೇ ತಡೆಯಕ್ಕಾಗಿಲ್ಲ ಗೊತ್ತಾ. ಮಧ್ಯರಾತ್ರಿಲೇ ಎದ್ದು ದೇವ್ರಿಗೆ ದೀಪ ಹಚ್ಬಿಟ್ಟೆ. ಆ ದೇವ್ರು ನಮ್ಗೆ ಅಂತ ಒಬ್ಬನ್ನ ಸೃಷ್ಟಿ ಮಾಡಿರ್ತಾನೆ ಅನ್ನೋದು ಎಷ್ಟು ನಿಜ ಅಲ್ವಾ? ಆದ್ರೆ ನನ್ ಫೀಲಿಂಗ್ಸ್ ನ ಅವ್ನ್ ಹೇಗ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ. ಆದ್ರೆ ಬಿಡಲ್ಲ, ಹೇಗಾದ್ರೂ ಗೊತ್ತು ಮಾಡ್ಕೊಳ್ತೀನಿ. ಕಂಗ್ರಾಟ್ಸ್ ರೇಣು, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ಸ್ ಕಣೆ. ನೀನು ಬೇಗ ಒಬ್ಬ ಬಾಯ್ ಫ್ರೆಂಡ್ ನ ಕಂಡಿಡ್ಕೊಂಡು ದೇವ್ರಿಗೆ ದೀಪ ಹಚ್ಬಿಡು.
ಹಾಯ್ ಚಂಚಲ. ಸರ್ ನೀವಾ? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಹಾಗಿರ್ಲಿ, ಕಮಾನ್ ಗೆಟ್ ಇನ್. ಏನಿದು ಮಳೆಯಲ್ಲಿ ನೆನೆಯೋ ಆಟನ? ಹಾಗೇನಿಲ್ಲ ಸರ್, ಬೀಚ್ಗೆ ಹೋಗಿದ್ವಿ, ಲೇಟ್ ಆಗೋಯ್ತು. ಸಾಮಾನ್ಯವಾಗಿ ಹುಡುಗಿರಿಗೆ ನೀರು ಅಂದ್ರೆ ಇಷ್ಟ ಅಲ್ವಾ? ಹೌದು ಸರ್, ನಿಮ್ಗೆ ಹೇಗೆ ಗೊತ್ತು? ಈ ವಯಸ್ಸಲ್ಲಿ ನಿಮ್ಗೆ ಏನ್ ಇಷ್ಟ ಆಗತ್ತೆ ಆಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಲ್ಲಿ ನಿಮ್ಮನೆ? ಸರ್ ಇಲ್ಲೇ 5th ಕ್ರಾಸ್. ಯಾಕೆ ಚಳಿ ಆಗ್ತಾ ಇದೆಯಾ? ಇಲ್ಲ ಸರ್. ಮತ್ತೆ ಯಾಕೆ ಒಳ್ಳೆ ಗುಬ್ಬಚ್ಚಿ ತರ ಕೂತಿದ್ಯಲ್ಲ? ಸಿಟ್ ಕಂಫರ್ಟಬಲಿ. ಕೆಳಗಡೆ ಒಂದು ಸ್ಪ್ರಿಂಗ್ ಇದೆ, ಪುಷ್ ದಟ್ ಬ್ಯಾಕ್. ಎಕ್ಸ್ಕ್ಯೂಸ್ ಮೀ. Are you comfortable now? Yeah. ಇದೇ ಮನೆ. ಒಳಗ್ ಬನ್ನಿ ಸರ್, ನನ್ನ ಪೇರೆಂಟ್ಸ್ನ ಪರಿಚಯ ಮಾಡ್ಕೊಡ್ತೀನಿ. ಓ ಸಾರಿ, ನಿನ್ನ ಪೇರೆಂಟ್ಸ್ನ ಪರಿಚಯ ಮಾಡ್ಕೋಬೇಕು ಅಂತ ನನಗೂ ಆಸೆ ಇದೆ, ಬಟ್ ಇವತ್ತು ಬೇಡ, ಸಮ್ ಅದರ್ ಡೇ. ಯು ಆರ್ ಆಲ್ವೇಸ್ ವೆಲ್ಕಮ್ ಸರ್. ಓಕೆ, ಗುಡ್ ನೈಟ್ ಸರ್. ಗುಡ್ ನೈಟ್, ಟೇಕ್ ಕೇರ್. ರೂಪ ಸೂಪರ್, ಬಿಕಟ್ಟು ಸೂಪರ್, ಅಂತಸ್ತು ಸೂಪರ್, ಗುಣ ಸೂಪರ್ ಸೂಪರ್, ವಯಸ್ಸು ಲೆಕ್ಕಕ್ಕಿಲ್ಲ, ಫಲಿತಾಂಶ ಲವ್ ಮಾಡು ಲವ್ ಮಾಡು. ಮನಸಲಿ ಮೊದಲನೇ ಪ್ರೀತಿಯ ಕನಸು, ಮಾಯದ ಮಳೆಯಲಿ ನೆನೆದಿದೆ ಮೊಗ್ಗಿನ ಮನಸ್ಸು, ಕಣ್ಣಂಚಲಿ ಎಲ್ಲ ಕಲೆ ಹಾಕುತ್ತಾ ಮನಸ್ಸಲ್ಲಿ ಮನೆ ಕಟ್ಟುತ್ತಾ, ಮಾಜಾಲದ ರೀತಿ ಮರೆಯಲ್ಲಿ ಅವಿತಿತ್ತು ಹೊಂಚಾಕುತ್ತಾ, ಹೂವಾಗುವ ಮುನ್ನ ಹಾರಾಡುವ ಹಂಬಲಕ್ಕೆ ತಲೆದೂಗುತ್ತಾ, ಗಿನ ಮನಸ್ಸಲಿ ಮೊದಲನೇ ಪ್ರೀತಿಯ ಕನಸು.
ಎಣಿಸುತ್ತಿದೆ ಎಲ್ಲ ಎಣಿಸುತ್ತಿದೆ ಪ್ರೀತಿಸು ಪರಿಯ ಪ್ರೀತಿಸುತ್ತಲೇ ಜೋಕಾಲಿಯ ಹಾಗೆ ಜೀಕಾಡಿದೆ ನೆಪದಲ್ಲಿ ಮತ್ತೆ ನೆಪ ಹುಡುಕುತ್ತಾ ಸುಖ ಸ್ಪರ್ಶ ಸವಿಯುತ್ತಾ ಹೂವಾಗುವ ಮುನ್ನ ಹಾರಾಡುವ ಹಂಬಲಕ್ಕೆ ತಲೆದೂಗುತ್ತಾ ಮುಗ್ಗಿನ ಮನಸ್ಸಲಿ ಓಹೋ ಮೊದಲನೇ ಪ್ರೀತಿಯ ಕನಸು ಮಾಯದ ಮಳೆಯಲಿಯೋ ನೀನಿದೆ ಮುಗ್ಗಿನ ಮನಸ್ಸು ಓ ಅಂದ್ರೆ ನನ್ನನ್ನ ಸಾಯೋಷ್ಟು ಪ್ರೀತಿಸ್ತಾ ಇದೆಯಾ? ಹೌದು ಸರ್. ಟೀಚರ್ಸ್ ಡೇ ದಿನ ಟೀಚರ್ಗೆ ಲವ್ ಲೆಟರ್. ಗುಡ್. ನಾನೊಂದು ಪ್ರಶ್ನೆ ಕೇಳಲ್ಲ, ನನ್ನ ಯಾಕೆ ಪ್ರೀತಿಸ್ತಾ ಇದೆಯಾ? ಯಾಕೆ ಅಂತ ಗೊತ್ತಿಲ್ಲ ಸರ್, ಆದ್ರೆ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಯಾಕೆ ಅಂತ ನಾನು ಹೇಳ್ತೀನಿ ಕೇಳು. ನೀನು ನನ್ನ ಪ್ರೀತಿಸ್ತಾ ಇಲ್ಲ, ಇಷ್ಟಪಡ್ತಾ ಇದೆಯಾ ಅಷ್ಟೇ. ಇಷ್ಟಪಡೋದಕ್ಕೆ ಕಾರಣಗಳು ಸಾಕು. ವಾತ್ಸಲ್ಯ ತೋರಿಸೋ ತಂದೆ ಗುಣನೋ, ರಕ್ಷಕ ಅನ್ಸೋ ಅಣ್ಣನ ಗುಣನೋ, ಎಷ್ಟು ರೇಗಿಸ್ಕೊಂಡ್ರು ತಮ್ಮನಲ್ಲಿ ಕಾಣುವಂತ ತುಂಟಾಟದ ಗುಣನೋ, ಒಂಟಿತನ ದೂರ ಮಾಡುವಂತ ಫ್ರೆಂಡ್ ಗುಣನೋ, ಹೀಗೆ ನಮ್ಮಲ್ಲಿರೋ ಯಾವುದೋ ಒಂದು ಗುಣ ನಿಮಗೆ ಗೊತ್ತಿಲ್ಲದೆ ತುಂಬಾ ಇಷ್ಟ ಆಗಿರುತ್ತೆ. ನೀವದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅದನ್ನೇ ಪ್ರೀತಿ ಏನ್ ಗೊತ್ತಿಲ್ಲ. ಇಲ್ಲ, ನಾನ್ ನಿಜ ಹೇಳ್ತಾ ಇದ್ದೀನಿ ಸರ್. ನಾನು ಅದಕ್ಕಿನ್ನ ದೊಡ್ಡ ನಿಜ ಹೇಳ್ತೀನಿ ಕೇಳು. ಇದು ಖಾಲಿ ಕ್ಯಾನ್ವಾಸ್. ಹೇಗಿದೆ? ಚೆನ್ನಾಗಿಲ್ಲ ಅಲ್ಲ? ಅದನ್ನ ನೋಡು, ಹೇಗಿದೆ? ಚೆನ್ನಾಗಿದಲ್ಲ? ಯಾಕೆ ಕೇಳ್ದೆ ಗೊತ್ತಾ? ನೀವೆಲ್ಲ ಭಾವನೆಗಳೇ ಬದುಕು ಅನ್ಕೊಂಡಿದ್ದೀರ. ಆದ್ರೆ ಬದುಕು ಒಂದು ಖಾಲಿ ಕ್ಯಾನ್ವಾಸ್, ಬಿಳಿ ಹಾಳೆ. ಭಾವನೆಗಳೇ ಬಣ್ಣಗಳು. ಯಾವ್ಯಾವ ಬಣ್ಣನ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಮಾತ್ರ ತಗೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹಚ್ಚಿದ್ರೆ ಮಾತ್ರ ಒಂದು ಸುಂದರ ಚಿತ್ರ ಆಗುತ್ತೆ. ಇಲ್ಲಾಂದ್ರೆ ಬದುಕು ಈ ತರ ಚಿತ್ರ ವಿಚಿತ್ರ ಆಗುತ್ತೆ. ಅಂದ್ರೆ ನನ್ ಪ್ರೀತಿ ತಪ್ಪಾ ಸರ್? ತಪ್ಪಲ್ಲ, ಆದ್ರೆ ನೀನು ಆ ಪ್ರೀತಿನ ಅರ್ಥ ಮಾಡ್ಕೊಂಡಿರೋ ತಪ್ಪು. ಇಟ್ಸ್ ನಾಟ್ ಲವ್, ಇಟ್ಸ್ ಇನ್ಫ್ಯಾಚುಯೇಷನ್. ಕೇವಲ ಆಕರ್ಷಣೆ ಅಷ್ಟೇ. ನನ್ನ ಮೇಲಿರೋ ಈ ಆಕರ್ಷಣೆನ ನನ್ನ ಸಬ್ಜೆಕ್ಟ್ ಕಡೆಗೆ ತಿರುಗಿಸು. ಅದಕ್ಕೆ ನಾನು ಬಳಸ್ಕೊ. ಚೆನ್ನಾಗಿ ಓದು. ನಿನಗೆ ಇದು ಸ್ಟೂಡೆಂಟ್ ಆಗಿ ಕಲಿಯೋ ವಯಸ್ಸು, ನನಗೆ ಲೆಕ್ಚರರ್ ಆಗಿ ಕಲಿಸೋ ವಯಸ್ಸು. ಹಾಗಂತ ನನ್ನ ಪ್ರೀತಿಸ್ಬೇಡ ಅಂತಲ್ಲ. ಲವ್ ಮೀ ಆಸ್ ಯೋರ್ ಟೀಚರ್. ಇದೇ ಲೆಟರ್ನ ಇನ್ನು 6 ತಿಂಗಳು ಬಿಟ್ಟು ಓದ್ ನೋಡು. ನಾನು ನೋಡ್ದಾಗ್ಲೆಲ್ಲ ನಿನ್ ತಲೆ ಮೇಲೆ ನೀನೇ ಹೊಡ್ಕೊಂಡು ನಗ್ತಾ ಇರ್ತೀಯ. ಏನ್ ಚಂಚಲ, ಯಾಕೆ ಇಲ್ಲಿ ನಿಂತಿದ್ಯಾ? ಇವತ್ತು ಟೀಚರ್ಸ್ ಡೇ ಅಲ್ವಾ ಸರ್?
ಅದಕ್ಕೆ ನಿಮ್ಮ ಆಶೀರ್ವಾದ ತಗೊಂಡೆ. ಯು ಆರ್ ಮೈ ಫೇವ್ರೆಟ್ ಟೀಚರ್. ಥ್ಯಾಂಕ್ ಯು. ಒಳ್ಳೇದಾಗಿ. ಯಾಕೋ ಭಯ ಆಗ್ತಿದೆ. ನೀವ್ ಹೋಗ್ ಬನ್ನಿದ್ದೀದಿ, ನಾನ್ ವಾಪಸ್ ಹೋಗ್ತೀನಿ. ಅಯ್ಯ ಎಂಟ್ರೀಸ್ವರೆಗೂ ಬಂದಿದ್ಯಾ, ಕಾಲ್ ಒಳಗಡೆ ಇಡಕ್ ನಕ್ರಾನ ಮುಚ್ಕೊಂಡ್ ಬಾ. ಬಾಯ್ ಫ್ರೆಂಡ್ ಅಂತೂ ಇಲ್ಲ, ಅಟ್ಲೀಸ್ಟ್ ಬಿಯರ್ ಟೇಸ್ಟ್ ಮಾಡೋಣ. ಬಾ. ನಾಳೆ ಬಂದ್ರೆ Okay, girls. See you tomorrow. ಪ್ಲೀಸ್. ಎಕ್ಸ್ಕ್ಯೂಸ್ ಮೀ. ಏನು? ಅಲ್ಲ, ಈ ಪೆನ್ನು ನಿಮ್ದಾ? ಅಲ್ಲ, ನಿಂದು. ಇಲ್ಲ, ನೀವ್ ಬರುವಾಗ ನಿಮ್ ಹಿಂದೆ ಬಿದ್ದಿತ್ತು, ಅದಕ್ಕೆ ಕೇಳಿದೆ. ನಾನ್ ಹಿಂದೆ ಬಿದ್ದಿರೋದು ಪೆನ್ನಲ್ಲ, ನೀನು. ನಾನಾ? ಚಚಾ, ನಾನ್ ಬೇಕಂತ ನಿಮ್ ಹಿಂದೆ ಬಿದ್ದಿಲ್ಲ. ಪೆನ್ ಸಿಕ್ತಲ್ಲ ಕೊಡೋಣ ಅನ್ ಬಂದೆ. ನಿಮ್ದಲ್ಲ ಅಂತೀರಾ? ನಂದು ಅಲ್ಲ. ಹೋಗ್ಲಿ, ನೀವೇ ಇಟ್ಕೊಳ್ಳಿ. ಯಾಕೆ? ಫ್ರೆಂಡ್ಶಿಪ್ಗೆ. ಪೆನ್ ಕೊಟ್ಟು ಫ್ರೆಂಡ್ಶಿಪ್ ಅನ್ನೋದು, ಲೆಟರ್ ಕೊಟ್ಟು ಲವ್ ಅನ್ನೋದು. ನೀವ್ ಹುಡುಗರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ನೋಡೋಕೆ ಕಾಸ್ಟ್ಲಿ ಪೆನ್ ತರಾನೇ ಇದೆ. ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ಕೋತೀಯಾ? ಜೇಬ್ನಲ್ಲಿ ಇಟ್ಕೊಂಡು ತಿರುಗ್ ನೋಡ್ದೆ ಮನೆಗೆ ಹೋಗು. ಬರೀ ಪೆನ್ ವಿಷಯ ಹೇಳ್ತಾ ಇದ್ದೀರಲ್ರಿ. 128 ಗಂಟೆ ಹಗಲು, 224 ಗಂಟೆ ರಾತ್ರಿ, 90 ಲೀಟರ್ ಪೆಟ್ರೋಲ್, ಲೆಕ್ಕ ಇಲ್ದೇ ಇರೋ ಅಷ್ಟು ಬುದ್ಧಿ ಖರ್ಚು ಮಾಡಿದೀನ್ರಿ ಬರೀ ನಿಮ್ಮನ್ನ ಮಾತಾಡ್ಸಕ್ಕೆ. ಈಗೇನು ಅದನ್ನೆಲ್ಲ ನಾನು ವಾಪಸ್ ಕೊಡ್ಬೇಕಾ? ಅದ್ ಹಾಗಲ್ಲ. ನನ್ನ ಮಾತಾಡ್ಸೋ ಖರ್ಚು ಮಾಡಿದ ಬುದ್ಧಿನ ಓದೋದ ಖರ್ಚು ಮಾಡು. ಇದು ನಿನ್ಗೆ ಸ್ಟೂಡೆಂಟ್ ಆಗಿ ಕಲಿಯೋ ವಯಸ್ಸು. ಕಲ್ತು ಉದ್ಧಾರ ಆಗು. ಇಷ್ಟ ದಿನ ನೀವ್ ಕೇಳಿದಕ್ಕೆಲ್ಲ ಎಸ್ ಅಂದಿದ್ದೀನಿ. ಯಾವತ್ತಾದ್ರೂ ಒಂದ್ ದಿವಸ ನಮ್ಮ ಮದ್ವೆ ಆಗೇ ಆಗತ್ತಲ್ವಾ? ಅಯ್ಯೋ, ಒಂದ್ ದಿವ್ಸ ಏನ್ ಡಾರ್ಲಿಂಗ್, 2 ದಿವ್ಸ ಆಗತ್ತೆ. 2 ದಿವ್ಸನಾ? ಒಂದ್ ದಿವ್ಸ ನಂದು, ಒಂದ್ ದಿವ್ಸ ನಿಂದು. ಆ ಆ ನೀನು ಆತರ ಇಲ್ಲ ತಾನೆ? ಯಾಕೆ ಈ ತರ ಕೇಳ್ತಿದ್ಯಾ? ಯಾಕೂ ಇಲ್ಲ, ಸುಮ್ನೆ. ನಾನು ಆ ತರಾನೇ ಅಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡಕ್ಕಾಗತ್ತೆ, ಸುಮ್ನಿರ್ತೀನಿ. ಆ ತರ ಅಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಲವ್ ಮಾಡ್ತೀನಿ. ಏನಿದೆ ಇವಳು ಇಷ್ಟೊಂದು ಎಕ್ಸೈಟ್ ಆಗಿದ್ದಾಳೆ? ಫಸ್ಟ್ ಟೈಮ್ ನಾನು ಹೀಗೆ ಎಕ್ಸೈಟ್ ಆಗಿದ್ದೆ. ಕಂಗ್ರಾಚುಲೇಷನ್ಸ್ ರೇಣು, ಬಟ್ ಬಿ ಕೇರ್ಫುಲ್. ನಕ್ಸವ್ರೆಲ್ಲ ಒಳ್ಳೆಯವರಲ್ಲ. ಇಲ್ಲ ಅಕ್ಕ, ಆಕಾಶ್ ತುಂಬಾ ಒಳ್ಳೆಯವನು. ನಾನು ಅವನ್ನ ಚೆನ್ನಾಗಿ ಸ್ಟಡಿ ಮಾಡಿದೀನಿ. ನೋಡ್ರೇಣು, ಸ್ಟಾಪ್. ಇದು ಲವ್ ಅಲ್ಲ, ಇನ್ಫ್ಯಾಚುಯೇಷನ್ ಅಷ್ಟೇ ತಾನೆ? ನಾನೊಂದ್ ಮಾತು ಹೇಳ್ತೀನಿ, ಯಾರು ಬೇಜಾರ್ ಮಾಡ್ಕೋಬೇಡಿ. ನೀವ್ ನನ್ನ ಎನ್ಕರೇಜ್ ಮಾಡ್ತಿದ್ರೂ ಪರವಾಗಿಲ್ಲ, ಡಿಸ್ಕರೇಜ್ ಮಾತ್ರ ಮಾಡ್ಬೇಡಿ. ನಾನು ನನ್ನ ಲೈಫ್ ನಲ್ಲಿ ಯಾವತ್ತೂ ಇಷ್ಟು ಖುಷಿಯಾಗಿರ್ಲಿಲ್ಲ. ಈ ಪ್ರಪಂಚದಲ್ಲಿ ಲವ್ ಬಿಟ್ರೆ ಬೇರೆ ಯಾವ್ದು ಇಷ್ಟು ಖುಷಿ ಕೊಡಲ್ಲ ಅನ್ಸತ್ತೆ. ರೀ, ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ರೀ. ನನ್ನ ಇಮೇಲ್ ಐಡಿ ಯಾರು ಕೊಟ್ರು ನಿನ್ಗೆ?
ಟ್ರೂ ಲವರ್ಸ್ ಎನ್ಕರೇಜ್ ಮಾಡೋರು ಈ ದುನಿಯಾದಲ್ಲಿ ತುಂಬಾ ಜನ ಇದ್ದಾರೆ. ಅದನ್ನ ಡಿಸ್ಕರೇಜ್ ಮಾಡೋ ನನ್ನಂಥವ್ರು ಇದ್ದಾರೆ. ಏ ಪ್ಲೀಸ್ ಚಂಚಲ, ಒಂದೇ ಒಂದ್ಸಲಿ ಲೆಟರ್ ಓದಿ. ನನ್ ಫೀಲಿಂಗ್ಸ್ ಎಲ್ಲ ಇದ್ರಲ್ಲಿ ಬರ್ದಿದ್ದೀನಿ. ನನ್ ಫೀಲಿಂಗ್ಸ್ ಅರ್ಥ ಮಾಡ್ಕೊ, ನನ್ಗಿದೆಲ್ಲ ಇಷ್ಟ ಇಲ್ಲ. ಒಂದೇ ಒಂದ್ಸಲಿ ಲೆಟರ್ ಓದಿ, ಆಮೇಲೆ ನೀವೇ ಇಷ್ಟ ಪಡ್ತೀರಾ. ಮತ್ತೆ ನನ್ ಹಿಂದೆ ಬಂದ್ರೆ ಕಂಬಿ ಹಿಂದೆ ಇರ್ತೀಯ. ಬಿಟ್ಬಿಡಿ, ಕೈ ಮುಗಿತೀನಿ. ಇದು ಬಿಡ್ರಿ ಬಿಡ್ರಿ ಹೋಲಿ. ನಿನ್ಗೆ ತಲೆ ಕೆಟ್ಟಿದ್ಯಾ? ಹೌದ್ರಿ, ಹಗ್ಲು ರಾತ್ರಿ ಕುಂತ್ರು ನಿಂತ್ರು ಕಣ್ ಮುಚ್ಚಿದ್ರು ಕಣ್ ಬಿಟ್ರು ನಿಮ್ ಮುಖ ನಿಮ್ ನಗು ನೆನ್ಸ್ಕೊಂಡ್ ತಲೆ ಕೆಟ್ಟ ಕೆರೆ ಹಿಡ್ದೋಗಿದೆ ರೀ. ಆದ್ರೆ ನಿಮ್ ತಲೆಗ್ ಮಾತ್ರ ಅದ್ ಅರ್ಥ ಆಗ್ತಾ ಇಲ್ಲ. ನಾವ್ ಹುಡುಗರು ಹುಚ್ಚರಾಗಿ ಪ್ರೀತಿಲ್ ಫೇಲ್ ಆಗಿ ದಾಡಿ ಬಿಟ್ಕೊಂಡ್ ಬಾಟ್ಲಿ ಹಿಡ್ಕೊಂಡ್ ಬಾರಲ್ಲಿ ಕೂತ್ರೇನೆ ನೀವು ಹುಡುಗಿರಿಗೆ ನೆಮ್ಮದಿ ಅನ್ಸುತ್ತೆ. ಹೋಗ್ರಿ ಹೋಗ್ರಿ, ನಮ್ ಹೃದಯಗಳನ್ನ ಹುಡ್ದು ಹಾಯಾಗಿರ್ರಿ, ಹೋಗ್ರಿ. ಸುನೀಲ್ ಪ್ಲೀಸ್, ಇಷ್ಟೊಂದು ಇಮೋಷನಲ್ ಆಗ್ಬೇಡ. ನನ್ಗೆ ಯೋಚನೆ ಮಾಡಕ್ಕೆ ಸ್ವಲ್ಪ ಟೈಮ್ ಕೊಡು. ಒಂದ್ ದಿನ ಅಲ್ಲ, ಒಂದ್ ವಾರ ಅಲ್ಲ, ಒಂದ್ ತಿಂಗಳಲ್ಲ, ಎಷ್ಟು ದಿವಸ ಬೇಕಾದ್ರೂ ಯೋಚನೆ ಮಾಡಿ. ನಾನ್ ನಿಮ್ ಪ್ರೀತಿಗೋಸ್ಕರ ಕೊನೆ ಉಸಿರಿರೋವರೆಗೂ ಕಾಯ್ತಾ ಇರ್ತೀನಿ. ಆದ್ರೆ ನೀವೇನಾದ್ರು ನೋ ಅಂದ್ರೆ ಮಾತ್ರ ಅಲ್ಲಿಗೆ ಅಮ್ಮ ಮಾಡು. ನಿಂಗೂ ಕೇಕ್ ಬೇಕಾ? ತಗೋ. ಸರಿ, ನೀವ್ ಎಂಜಾಯ್ ಮಾಡ್ತಾ ಇರಿ. ನಾನು ಅಪ್ಪನಿಗೆ ಡಿನ್ನರ್ ರೆಡಿ ಮಾಡ್ತೀನಿ. ಇರಮ್ಮ, ಡ್ಯಾಡಿಗ್ ಸರ್ವಿಸ್ ಮಾಡೋದು ಡೈಲಿ ಇದ್ದಿದ್ದೆ. ನನ್ ಬರ್ತ್ಡೇ ಹ್ಯಾಪಿನೆಸ್ ನ ನೀನು ಸೆಲೆಬ್ರೇಟ್ ಮಾಡ್ಬೇಕು. ಕಮ್ ಆನ್, ಲೆಟ್ಸ್ ಡಾನ್ಸ್. ನಾನಾ? ಬಾಮ್ಮ.
ನಿನ್ ಜೊತೆ ನಾನು ಕಾಂಪೀಟ್ ಮಾಡಕ್ಕಾಗಲ್ಲ. ನನ್ನ ಕಾಂಪಿಟೇಷನ್ ಏನಿದ್ರು ನನ್ನ ಆಸ್ಮ ಕಾಯಿಲೆ ಜೊತೆ. ನಾನು ಅಲ್ಲಿ ಕೂತ್ಕೊಂಡು ನೋಡ್ತೀನಿ, ನೀವ್ ಡಾನ್ಸ್ ಮಾಡಿ. ಇವತ್ತು ದೀಕ್ಷಾ ಹುಟ್ಟಿದಬ್ಬ. ಹುಟ್ಟಿದ್ದಕ್ಕೆ ಹಬ್ಬ ಮಾಡೋದಕ್ಕೆ ಮೊದ್ಲು ಓದಿ ಉದ್ಧಾರ ಆಗೋದ್ ಕಲಿ, ಮುಖ್ಯವಾಗಿ ಡಿಸಿಪ್ಲಿನ್ ಕಲಿ. ಅವಳಿಗಂತೂ ಕಾಮನ್ ಸೆನ್ಸ್ ಇಲ್ಲ, ನಿನಗಾದ್ರೂ ಪ್ರಜ್ಞೆ ಬೇಡವಾ? ರೋವೆ ಗೌಡ್, ಇನ್ನು ಏನ್ ನೋಡ್ತಾ ಇದ್ಯಾ? ಮೊದ್ಲು ಹೋಗಿ ಅದ್ ಕನ್ನ ಹಾಕು. ಟೈಮ್ ಸೆನ್ಸ್ ಇಲ್ಲ ನಿನ್ಗೆ? Hey, come on, yeah. Mood. It's all common. It is common. ಆ ಹಿಟ್ಲರ್ ಸತ್ತು ನಮ್ಮ ಅಪ್ಪ ಹುಟ್ಬಿಟ್ಟಿದಾನಷ್ಟೇ. ಈ ಪ್ರೀತಿ, ವಾತ್ಸಲ್ಯ, ಕರುಣೆ ಇದಕ್ಕೆಲ್ಲ ನಮ್ ಡ್ಯಾಡಿ ಹತ್ರ ಒಂದೇ ಮೀನಿಂಗ್, ಡಿಸಿಪ್ಲಿನ್. ಅದಕ್ಕೆ ಅವ್ರಿಗೆ ನನಗಿಂತ ಆ ರೂಬಿನೇ ತುಂಬಾ ಇಷ್ಟ. ಅವ್ರು ಹೇಳ್ದಾಗೆಲ್ಲ ಡಿಸಿಪ್ಲಿನ್ ಆಗಿರುತ್ತೆ, ಅವ್ರಿಗೆ ಎದುರು ಮಾತಾಡಲ್ಲ. ನಂದಿರ್ಲಿ ಪಾಪ, ನಮ್ಮಮ್ಮ ಅದ್ ಹೇಗ್ ಸಂಸಾರ ಮಾಡ್ತಾ ಇರ್ಬೇಕು. ಒಳ್ಳೆ ಸೀತೆಗೂ ರಾವಣಂಗೂ ಜೋಡಿ ಆದಂಗಿದೆ. ಥ್ಯಾಂಕ್ಸ್ ಕಣೋ. ಈ ಟೆಂಪಲ್ ನೋಡ್ಬೇಕು ಅಂತ ನಂಗೆ ತುಂಬಾ ದಿವಸದಿಂದ ಆಸೆ ಇತ್ತು. ನಿನ್ನ ಆಸೆಗಳನ್ನ ಈಡೇರ್ಸದೆ ಈ ದಾಸನ್ ಕೆಲಸ ಡಿಯರ್. ಸಾಕು ಓವರ್ ಆಕ್ಟ್ ಮಾಡ್. ಹೆಂಗಪ್ಪ ಎಸ್ಕೇಪ್ ಆಗೋದು? ಲೋ, ಅವ್ರು ನಮ್ ಲೆಕ್ಚರರ್ ಕಣೋ. ನೀನ್ ಯಾರೋ ಬೇರೆ ಒಂಥರ ಹೋಗ್ಬಿಡೋ. ಪ್ಲೀಸ್ ಹೋಗು. ಶ್ರೀ ವಲ್ಲಭಾಯಿ ಶಕ್ತಿ ಮಹಾ. ಹಾಯ್ ಚಂಚಲ. ಹಾಯ್ ಸರ್. ಏನ್ ಸರ್ ನೀವಿಲ್ಲಿ? ಇಲ್ಲಿ ಪಿಜ್ಜಾ ತುಂಬಾ ಚೆನ್ನಾಗಿ ಮಾಡ್ತಾರಂತೆ, ತಿನ್ಕೊಂಡು ಹೋಗೋಣ ಅಂತ ಬಂದೆ. ಹಾಗಲ್ಲ ಸರ್, ಐ ವಾಸ್ ಜೋಕಿಂಗ್ ಯಾರ್. ಯಾರ ಜೊತೆ ಬಂದಿದ್ಯಾ? ಪೇರೆಂಟ್ಸ್ ಜೊತೆ. ಹೌದಾ, ವೆರಿ ಗುಡ್. ಅವತ್ತು ನೀನ್ ಪರಿಚಯ ಮಾಡಿಸ್ತೀನಿ ಅಂದಾಗ ನಾನು ಬೇಡ ಅಂದೆ. ಬಾಯ್, ಇವತ್ತು ನಾನೇ ಪರಿಚಯ ಮಾಡ್ಕೋತೀನಿ. ಎಲ್ಲಿ? ಅಯ್ಯೋ ಇಲ್ಲ ಸರ್, ಅವರು ಅದು ಹೋಮ ಮಾಡಿಸ್ತಿದ್ದಾರೆ. ಚಂಚಲ, ಹೋಗಪ್ಪ, ಹೋಗಯ್ಯ. ನಮಸ್ಕಾರ ಮಾಡ್ತೀನಿ, ಹೋಗಪ್ಪ. ಯಾವ ಸಬ್ಜೆಕ್ಟ್ ಅಂತಾನ ಅವನು? ಇಂಗ್ಲಿಷ್ ಕಣೋ. ಏನ್ ಸ್ಟೈಲ್. ನಾನ್ ನೋಡ್ದೆ, ಅದೇನ್ ಅಷ್ಟೊಂದ್ ಕಿಸಿತಾ ಇದೆಯಲ್ಲ. ಒಂದ್ ಒಳ್ಳೆ ಜೋಕ್ ಹೇಳಿದ್ರು ಕಣೋ, ಹೇಳ. ಆ ಡಬ್ಬ ನನ್ನ ಮಗನ್ ಜೋಕ್ ಯಾವನಿಗೆ ಬೇಕು? ಇದ್ದಕ್ಕಿದ್ದಾಗೆ ಏನಾಯ್ತು ನಿನ್ಗೆ? ಮತ್ತೆ ಸಿಕ್ಕಿದೆ ಚಾನ್ಸ್ ಅಂತ ಸಿಕ್ಸಿ ಕಡೆ ಎಲ್ಲ ಟಚ್ ಮಾಡ್ತಾ ಇದ್ದಾನ ಅವನು. ಮೈ ಮೇಲೆ ಜ್ಞಾನ ಇರ್ಲಿಲ್ಲ ನಿನ್ಗೆ? ಸುನೀಲ್, ಅವ್ರು ನಮ್ ಲೆಕ್ಚರರ್ ಕಣೋ. ಅದಕ್ಕೆ ಹೇಳ್ತಾ ಇರೋದು, ದಿನ ಬೆಳಗಾರೆ ಪೇಪರ್ ಅಲ್ಲಿ ಟಿವಿಲ್ ನೋಡಲ್ವಾ ನೀನು? ಸುನೀಲ್, ಯಾವ ದೃಷ್ಟಿನಲ್ಲಿ ನೋಡ್ತಾರೆ ಅನ್ನೋ ಸೆನ್ಸ್ ನಮಗೂ ಇರುತ್ತೆ. ರಮೇಶ್ ಸರ್ ಅಂತವ್ರಲ್ಲ ಕಣೋ, ಈಸ್ ಅ ಜೆಂಟಲ್ಮನ್. ಅವ್ರ ಬಗ್ಗೆ ನೀನ್ ಚೀಪಾಗಿ ಥಿಂಕ್ ಮಾಡ್ಬೇಡ. ಅದು ಹಾಗಲ್ಲ ಚಂಚಲ. ಹಾಗೂ ಇಲ್ಲ ಹೀಗೂ ಇಲ್ಲ. ಪಾನಿಪುರಿ ಅವನ ಹತ್ರ ಮಾತಾಡ್ಬೇಡ ಅಂದೆ, ನೀನ್ ಪೊಸೆಸಿವ್ ಅಂತ ಓಕೆ ಅಂದೆ. ಸೈಬರ್ ಕೆಫೆ ಅವ್ನ ಮುಂದೆ ಕಿಸಿ ಬೇಡ ಅಂದೆ, ನೀನ್ ಜೆಲಸ್ ಆಗ್ತೀಯ ಅಂತ ಅದಕ್ಕೂ ಓಕೆ ಅಂದೆ. ಆದ್ರೆ ನಮ್ ಲೆಕ್ಚರರ್ ಬಗ್ಗೆನೂ ಆತರ ಮಾತಾಡ್ತಾ ನನ್ಗೆ ಇಷ್ಟ ಆಗಲ್ಲ. ಓಕೆ ಕಣೆ, ಐ ಆಮ್ ಸಾರಿ ಅಂತ ಹೇಳಿದ್ನಲ್ಲ. ನನಗ್ ನಿನ್ ಮೇಲೆ ಯಾಕಷ್ಟು ಬೇಗ ಕೋಪ ಬರುತ್ತೆ ಗೊತ್ತಾ ಚಂಚು? ನಿನ್ ಮೇಲಿರೋ ಅತಿಯಾರ್ ಪ್ರೀತಿಯಿಂದ ಕಣೋ, ಅರ್ಥ ಮಾಡ್ಕೊಳೋ. ಲೋ, ಅಷ್ಟೊಂದ್ ತಲೆ ಕೆಡ್ಸ್ಕೋಬೇಡ ಕಣೋ.
ನನ್ ಭಯ ಆಗುತ್ತೆ. ಭಯನಾ? ಯಾಕ್ ಚಿನ್ನ? ನಾನಿದ್ದೀನಲ್ಲ. ಒಬ್ಬ ತಾಯಿ ತನ್ ಮಗುನ ಹೇಗ್ ಜೋಪಾನ ಮಾಡ್ತಾಳೋ ಹಾಗ್ ಜೋಪಾನ ಮಾಡ್ತೀನಿ ನಿನ್ನ. ಸದಾ ನನ್ ಹೃದಯದಲ್ಲೇ ಬಚ್ಚಿಟ್ಕೊಂಡಿರ್ತೀನಿ. ಇಬ್ಬಿಬ್ರ ಮಂದಿರ ಅಲ್ಲಿಗೆ. ಮಾತೆತ್ತಿದ್ರೆ ಡಿಸಿಪ್ಲಿನ್ ಅನ್ಬೇಡಿ, ಪ್ರೀತಿಯಿಂದ ಮಾತಾಡ್ಸಿ ಅಂತಿದ್ಯಲ್ಲ. ನೀನು ಮಾತು ಕೇಳಿದಿದ್ರೆ ಮಗು ತರ ಅನ್ನೋ ಈ ನಿನ್ನ ಮಗಳು ಮದ್ವೆಗ್ ಮುಂಚೆನೆ ಒಂದ್ ಮಗು ಎತ್ಕೊಂಡ್ ಬಂದಿರೋಳು. ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ಅವಳಿಗೆ ನಾನ್ ಬುದ್ಧಿ ಹೇಳ್ತೀನಿ. ನೀನ್ ಬುದ್ಧಿ ಹೇಳ್ತಿ ಅಂತ ಬಿಟ್ಟಿದ್ದಕ್ಕೆ ಅವಳು ಈ ಮಟ್ಟಕ್ಕೆ ಬೆಳೆದಿರೋದು. ಅದಕ್ಕೆ ಕಾರಣ ನೀವೇ ಡ್ಯಾಡಿ. ಮನೆ ಒಳಗ್ ಕಾಲಿಟ್ರೆ ಜೈಲ್ ಒಳಗ್ ಕಾಲಿಟ್ಟಂಗ ಆಗ್ತಾ ಇತ್ತು. ನೀವ್ ಯಾವತ್ತೂ ನನ್ನ ಮಗಳ ತರ ಟ್ರೀಟ್ ಮಾಡ್ಲೇ ಇಲ್ಲ. ಒಂದ್ ದಿವಸನೂ ನಗ್ತಾ ಮಾತಾಡ್ಸ್ಲಿಲ್ಲ. ನಾನು ನಮ್ಮಮ್ಮ ನಗೋದನ್ನೇ ಮರ್ತೋಗಿದ್ವಿ. ನನಗ್ ನಗೋದನ್ ಕಲ್ಸಿದ್ದೆ ರಾಜೀವ್. ಶಬಾಷ್. ಪ್ರೀತಿ ಮಾಡೋರು ಏನ್ ಕಲ್ತಿರ್ತಾರೋ ಬಿಟ್ಟಿರ್ತಾರೋ, ಆದ್ರೆ ತಂದೆ ತಾಯಿ ವಿರುದ್ಧವಾಗಿ ಮಾತಾಡೋದನ್ನ ಮಾತ್ರ ಚೆನ್ನಾಗಿ ಕಲ್ತಿರ್ತಾರೆ ಅಂತ ನೀನ್ ಪ್ರೂವ್ ಮಾಡಿದೆ. ನೀನ್ ಈ ಮನೇಲಿ ಇರ್ಬೇಕು ಅನ್ನೋದಾದ್ರೆ ನಾನ್ ಹೇಳ್ದಾಗ ಕೇಳ್ಬೇಕು, ನಾನ್ ಹೇಳ್ದಾಗ ಮಾಡ್ಬೇಕು. ನೀವ್ ಬೈದ್ ಹಾಗೆಲ್ಲ ಬೈಸ್ಕೊಂಡು ನೀವ್ ಹಾಕಿದನ್ನ ತಿನ್ಕೊಂಡು ಮೂಲೆಯಲ್ಲಿ ಬಿದ್ದಿರೋದಕ್ಕೆ ನಾನ್ ರೂಬಿ ಅಲ್ಲ ಡ್ಯಾಡಿ. ಹಾಗಂತ ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ಈ ಮನೇಲಿರೋದಕ್ಕೆ ನನ್ಗೂ ಇಷ್ಟ ಇಲ್ಲ. ಆದ್ರೆ ಹೋಗೋದಕ್ಕಿಂತ ಮುಂಚೆ ಒಂದ್ ಮಾತು, ದಯವಿಟ್ಟು ಪ್ರೀತಿಸೋದನ್ನ ಕಲೀರಿ. ಅಟ್ಲೀಸ್ಟ್ ನಿಮ್ ಹೆಂಡತಿನ. ದೀಕ್ಷಾ, ದೀಕ್ಷಾ ನಿಂತ್ಕೊಳ್ಳಮ್ಮ, ಹೋಗ್ಬೇಡಮ್ಮ. ದೀಕ್ಷಾ ನಿಂತ್ಕೊಳ್ಳಮ್ಮ, ಹೋಗ್ಬೇಡಮ್ಮ. ದೀಕ್ಷಾ ನನ್ ಮಾತು ಕೇಳಮ್ಮ. ದೀಕ್ಷಾ ಹೋಗ್ಬೇಡಮ್ಮ, ಅಮ್ಮನ್ ಬಿಟ್ಟು ಹೋಗ್ಬೇಡಮ್ಮ. ಐ ಆಮ್ ಸಾರಿ ಮಮ್ಮಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ದೀಕ್ಷಾ, ದೀಕ್ಷಾ ಹೋಗ್ಬೇಡಮ್ಮ. ಡಾರ್ಲಿಂಗ್, ನೀನ್ ನನ್ನನ್ನು ಎಷ್ಟು ಪ್ರೀತಿಸ್ತೀಯಾ? ಡಾರ್ಲಿಂಗ್, ಏನ್ ಪ್ರಶ್ನೆ ಅಂತ ಕೇಳ್ತಾ ಇದ್ದೀನಿ? ಸಮುದ್ರದಲ್ಲಿರೋ ನೀರನ್ನ ಅಳತೆ ಮಾಡಕ್ಕಾಗತ್ತಾ? ಆಕಾಶದಲ್ಲಿರೋ ಚುಕ್ಕಿನ ಲೆಕ್ಕ ಹಾಕಕ್ಕಾಗತ್ತಾ? ನಿನ್ನ ಮೇಲೆ ನನಗಿರೋ ಪ್ರೀತಿನ ಅಳತೆ ಮಾಡಕ್ಕಾಗತ್ತಾ ಪ್ರಿಯಾ? ಪ್ರಿಯಾನಾ? ಯಾರದು? ದಿಶಾ, ದಿಶಾ, ಸುರಕ್ಷಾ, ನಿರೀಕ್ಷಾ, ಸುಭಿಕ್ಷಾ, ರಮ್ಯಾ, ರಕ್ಷಿತಾ, ರಾಧಿಕಾ, ಶಕೀಲಾ, ಗೀತಾ, ಗೀತಾ, ಆಟ, ರಿಂಕಿ, ರಿಂಕಿ, ಟಿಂಕಿ. ಅಮ್ಮ, ಯು ಮಂಕಿ. ಅದಾ ಇವಳ ಹೆಸರು? ಎಕ್ಸ್ಕ್ಯೂಸ್ ಮಿ ಸರ್, ಆರ್ಡರ್ ಪ್ಲೀಸ್. ಓಕೆ ಫ್ರೆಂಡ್ಸ್, ನಿಮ್ಗೆ ಏನೇನ್ ಬೇಕು ಆರ್ಡರ್ ಮಾಡ್ಕೊಳ್ಳಿ. ಚಾಯ್ಸ್ ಈಸ್ ಯುವರ್ಸ್. ನೋ 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 ನೋ, ಡೋಂಟ್ ಟೇಕ್ ರಿಸ್ಕ್. ಸಿಂಪಲ್ ಆಗಿ ನೀನೇ ಆರ್ಡರ್ ಮಾಡು. ಇಲ್ಲ ಅಂದ್ರೆ ಕೊನೆಗೆ ಬಿಲ್ ಎತ್ತಕ್ಕೂ ತಾಕತ್ತಿರಲ್ಲ. ಯಾಕೋ ಹಿಂಗ್ ಕೂತಿದ್ಯಾ? ಏನಾದ್ರೂ ಮಾತಾಡೋ. ಮನೆ ಬಿಟ್ಟು ಬಂದಾಯ್ತು, ಮದ್ವೆ ಆವಾಗ ರಾಜೀವ್. ಯಾಕೆ ನಗ್ತಾ ಇದ್ದೀರಾ? ವಿ ಡೋಂಟ್ ಬಿಲೀವ್ ಇನ್ ಟ್ರೆಡಿಷನಲ್ ಮ್ಯಾರೇಜ್. ನಾವಿಬ್ರು ಜೊತೆ ಬದುಕೋದಕ್ಕೆ ಯಾರ್ದು ಯಾವ್ದು ಸೀಲ್ ಬೇಕಾಗಿಲ್ಲ. ಅಂದ್ರೆ ತಾಳಿನೂ ಕಟ್ಟಿಸ್ಕೊಳಲ್ವಾ ಅಕ್ಕ? ಯಾಕೆ ಕಟ್ಟಿಸ್ಕೋಬೇಕು? ತಾಳಿ ಇದ್ರೆ ತಾನೇ ಬೆಲೆ. ಹಿಡಿದ್ ಎಳೆದ್ರೆ ಹರಿದೋಗೋ ದಾರಕ್ಕೆ ಅಷ್ಟು ಬೆಲೆ ಇದೆ ಅನ್ನೋದಾದ್ರೆ, ಉಸಿರೇ ನಿಂತ ಮೇಲೂ ಒಂದ್ ಕ್ಷಣ ಹೊಡ್ಕೊಳ್ಳೋ ಹೃದಯಕ್ಕೆ ಇನ್ನೆಷ್ಟು ಬೆಲೆ ಇರ್ಬೇಕು? 2 ಜೀವಗಳು ಒಂದಾಗ್ ಬದುಕೋದಕ್ಕೆ ಬೇಕಾಗಿರೋದು ಅರ್ಶನದ ದಾರ ಅಲ್ಲ, ಪ್ರೀತಿ ತುಂಬಿದ ಹೃದಯಗಳು. ಥ್ಯಾಂಕ್ ಯು ರೇನ್ಬೋ, ಥ್ಯಾಂಕ್ ಯು. ಸರಿ, ಸ್ವಲ್ಪ ಸ್ಪೀಡ್ ಆಗಿ ಹೋಗೋ, ಥ್ರಿಲ್ಲಿಂಗ್ ಆಗಿರುತ್ತೆ. ಥ್ರಿಲ್ ಅಂತೆ ಥ್ರಿಲ್ಲು, ಸುಮ್ನೆ ಕೂತ್ಕೋ, ಬ್ಯಾಲೆನ್ಸ್ ಮಿಸ್ ಆಗ್ತಾ ಇದೆ. ಯಾಕೋ ನಿಲ್ಸ್ಬಿಟ್ಟೆ? ಬಾರೋ, ಮಳೆಲೇ ಹೋಗೋಣ, ಮಂಚವಾಗಿರುತ್ತೆ. ನಾಳೆ ಜ್ವರಾಗಿರ ಬಂದ್ ಮಲ್ಗಿದ್ರೆ ಯಾವನ್ ನೋಡ್ತಾನೆ? ಬಾಯಿ ಮುಚ್ಕೊಂಬಾ, ಮಳೆ ನಿಂತ್ಮೇಲೆ ಹೋಗೋಣ. ಮಳೆ ನಿಂತು ನೆಲಾನು ಒಣಗಿದ್ಮೇಲೆ ಹೋಗೋಣ. ಬಿಟ್ಟ ಅಂದ್ರೆ ನೋಡಂಗೆ. ಸುಮ್ಮನೆ ತಮಾಷೆ ಮಾಡಿದ್ ಕಣೋ, ಯಾಕೋ ಕೋಪಿಸ್ಕೋತೀಯಾ? ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತೀಯಾ?
ಯಾಕೋ ಈ ತರ ಆಡ್ತಿದ್ಯಾ? ಪಾರ್ಟಿ ಹಿಡಿಸ್ಲಿಲ್ವಾ? ಪಾರ್ಟಿಗೆ ಬಂದವ್ರು ಇಡಿಸ್ಲಿಲ್ಲ. ಅವರೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸು. ಹಾಗಂತ ಇಡಿಸ್ಬೇಕಂತೇನಿಲ್ವಲ್ಲ. ಅದಕ್ಕೆ ಯಾಕೆ ನೀನು ಇಷ್ಟು ಸೀರಿಯಸ್ ಆಗ್ತೀಯಾ? ಅವ್ರು ನಿಂಗೆ ಹಿಡಿಸ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಇಂದ ಅವ್ರನ್ನ ಮೀಟ್ ಮಾಡ್ಬೇಡ, ಮಾತಾಡ್ಸ್ಬೇಡ. ಓಕೆ? ನಾನ್ ಮಾತ್ರ ಅಲ್ಲ, ನೆಕ್ಸ್ಟ್ ಟೈಮ್ ನಿಂದ ನೀನ್ ಅವ್ರನ್ನ ಮೀಟ್ ಮಾಡಬೇಡ, ಮಾತಾಡಿಸ್ಬೇಡ. ಯಾಕೋ ಹೀಗೆ ಅತಿಯಾಗಿ ಆಡ್ತಿದ್ಯಾ? ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳ ಅಷ್ಟೇ. ಇನ್ಮೇಲೆ ಅವ್ರನ್ನೆಲ್ಲ ಅವಾಯ್ಡ್ ಮಾಡು. ಯಾಕೆ ಸುಮ್ನಾಗ್ಬಿಟ್ಟೆ? ನೆಗ್ಲೆಕ್ಟಾ? ನಾನ್ ಕೇಳಿದ್ದು ಕ್ಯಾನ್ಸರ್ ಮಾಡು. ಎಸ್ ಆರ್ ನೋ? ನೋ. ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಬಿಡಕ್ಕೆ ನನ್ಗೆ ಇಷ್ಟ ಇಲ್ಲ. ಇದು ಟೂ ಮಚ್. ನನ್ಕಿಂತ ಅವರೇ ಮುಖ್ಯನಾ? ಒಬ್ಬ ಬಾಯ್ ಫ್ರೆಂಡ್ ಆಗಿ ನೀನ್ ಎಷ್ಟು ಮುಖ್ಯನೋ, ಫ್ರೆಂಡ್ಸ್ ಆಗಿ ಅವರು ಅಷ್ಟೇ ಮುಖ್ಯ. ನೋಡು, ನನಗದೆಲ್ಲ ಗೊತ್ತಿಲ್ಲ. ನಾನು ಹೇಳ್ದಂಗೆ ಕೇಳ್ಬೇಕಷ್ಟೇ. ಸರಿ, ಬಾ ಹೋಗೋಣ. ಬಿಡೋ ಬಿಡೋ ನನ್ನ, ಬಿಡೋ ಬಿಡೋ. ಡೋಂಟ್ ಟ್ರೀಟ್ ಮೀ ಲೈಕ್ ಯುವರ್ ಪ್ರಾಪರ್ಟಿ. ಹೌದು, ಮತ್ತೆ ನೀನ್ ನನ್ ಪ್ರಾಪರ್ಟಿನೇ. ಇನ್ನೇನು ಪಬ್ಲಿಕ್ ಪ್ರಾಪರ್ಟಿನ? ಇವಾಗೇನು ಬರ್ತೀಯ ಅಲ್ವಾ? ಪ್ರೇಮ ಅನ್ನೋದೆಲ್ಲ ಪುಸ್ತಕದ ಬದನೇಕಂದ ಪುರ ಆಗೋಯ್ತು. ಅವನ್ ಯಾವನೋ ರೋಮಿಯೋ ಅಂತೆ ಮಜುನು ಅಂತೆ. ಅವನೇ ನನ್ನ ಕೈ ಸಿಗ್ಲಿ, ಇದೇ ಎಕ್ಕಡ ತಗೊಂಡಿರ್ತೀನಿ ಅವನಿಗೆ. ಐ ವಿಲ್ ಬೀಟ್ ವಿತ್ ಮೈ ಸ್ಲಿಪ್ಪರ್. ಯಾರ್ ಮೋಸಗಾತಿ, ನಾನು ಮೋಸ ಮಾಡ್ಬಿಟ್ಲು. ಆಗಿದಾಗೋಯ್ತು, ಮರ್ತ್ಬಿಡು ಅಂತ ನೀನ್ ಹೇಳ್ತೀಯ ಸಿದ್ಯಾ. ಆದ್ರೆ ಹೆಂಗ್ ಮರ್ಯಕ್ಕಾಯ್ತ ಸಿದ್ಯಾ? ಆದ್ರೆ ಅವಳು ಮಾತ್ರ ನನ್ ಮರ್ತ್ಬಿಟ್ಟು ಬೇರೆಯವ್ರ ಮದುವೆಗೆ ರೆಡಿ ಉಳಿಸಿದ್ಯಾ. ಅವಳಜ್ಜೆ ಅವಳು ಏನಾದ್ರೂ ನನ್ ಕೈಗೆ ಸಿಕ್ಲಿ ಕಳಿಸಿದ್ಯಾ. ಮೋಸ್ಗಾತಿ, ಮಜಾ ತಗೊಳ್ಳೋವರೆಗೂ ತಗೊಂಡು ಈಗ ಮರ್ತು ಬಿಡು ಅಂತೀಯ. ನಾನ್ ನಿನ್ ಬಿಡಲ್ಲ ಕಣೆ, ನಾನ್ ನಿನ್ ಡೋಂಟ್ ವರಿ, ನೀನ್ ತಗೊಂಡಿರೋ ನಿರ್ಧಾರ ಸರಿಯಾಗಿದೆ. ಅಂಥವ್ರನ್ನೇ ಸೆಲ್ಫ್ ಸೆಂಟರ್ಡ್ ಕ್ಯಾರೆಕ್ಟರ್ಸ್ ಅನ್ನೋದು. ಅಂಥವ್ರು ಯಾವತ್ತೂ ಯಾರನ್ನೂ ಪ್ರೀತಿಸೋದಿಲ್ಲ, ತಮ್ಮನ್ ತಾವು ಪ್ರೀತಿಸ್ಕೋತಾರಷ್ಟೇ. ಲೈಕ್ ಮೈ ಫಾದರ್. ಅಲ್ವೇ, ಅಷ್ಟ್ ಸುಲಭವಾಗಿ ಅವನ ಬಿಟ್ಬಿಟ್ಟಲ್ಲ. ನಿಜವಾಗ್ಲೂ ನೀನ್ ಅವನ ಲವ್ ಮಾಡ್ಲಿಲ್ವಾ? ಅಯ್ಯೋ, ಅವನ ಹತ್ತಿದಕ್ಕೆ ಕರ್ಗಿ ಅದನ್ನೇ ಲವ್ ಅನ್ಕೊಂಡ್ಬಿಟ್ಟಿದೆ ಅಷ್ಟೇ. ಹೊಟ್ಟೆ ಹೋಗೋದು ಬಳಲಿ ಬೆಂಡಾದ ದೇಹಕ್ಕೆ ಶಕ್ತಿ ನೀಡುವ ಪ್ರೀತಿ ತುಂಬಿದ ಟಾನಿಕ್ ರಾಜೀವ್ಸ್ ಕಾಫಿ. ಪ್ಲೀಸ್ ಟೇಸ್ಟ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾಟ್ ಬ್ಯಾಡ್. ಮೊದ್ಲಿಗಿಂತ ಸ್ವಲ್ಪ ಸುಧಾರಿಸಿದ್ಯಾ. ಥ್ಯಾಂಕ್ ಯು. ರಾಜೀವ್, ನಿಮಗೆ ಕಾಫಿ? ಜೊತೆಲಿರುವಾಗ ನೀರನ್ನು ಶೇರ್ ಮಾಡ್ಕೊಂಡೇ ಕುಡಿಬೇಕು ಅನ್ನೋದು ನಮ್ ಲವ್ ಕೋರ್ಟ್ ಆರ್ಡರ್. ಯಾಕೆಮ್ಮ ಹಾಗ್ ನೋಡ್ತಾ ಇದ್ದೀರಾ? ದೃಷ್ಟಿ ಆಗ್ಬಿಡುತ್ತಷ್ಟೇ. ನಿಮ್ ಜೋಡಿನೇ ಹಾಗಿದೆ ಅಕ್ಕ. ಯು ಆರ್ ಸೋ ಲಕ್ಕಿ.
ಜಾಸ್ತಿ ಮೇಲ್ ಹೋಗ್ಬೇಡ. ನೀನೇನ್ ಅಷ್ಟೊಂದ್ ಗ್ರೇಟ್ ಅಲ್ಲ. ಅಕ್ಕ, ತಮಾಷೆಗೂ ರಾಜೀವ್ನ ಟೀಸ್ ಮಾಡ್ಬೇಡ. ಈ ವಯಸ್ಸಿಗೆ ಅವ್ರು ನಿನ್ಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಾರೆ. ತಾವು ಓದೋದನ್ ಬಿಟ್ಟು ಕೆಲ್ಸಕ್ಕೆ ಸೇರಿ ನಿನ್ನೆ ಓದಿಸ್ತಾ ಇದ್ದಾರೆ. ನಿನ್ನ ಕಾಲೇಜ್ಗೆ ಡ್ರಾಪ್ ಮಾಡ್ತಾರೆ, ಪಿಕಪ್ ಮಾಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನ್ ಬಾಸ್ಕೆಟ್ಬಾಲ್ ಆಡೋದನ್ನ ಸಪೋರ್ಟ್ ಮಾಡ್ತಾ ಇದಾರಲ್ಲ, ದಟ್ ಈಸ್ ಗ್ರೇಟ್. ನಿನ್ಗೊಂದ್ ವಿಷಯ ಗೊತ್ತಾ? ಅವ್ನ್ ಗ್ರೇಟ್ ಅಂತ ಗೊತ್ತಿದ್ದಕ್ಕೆ ನಾನು ಅವನ ಲವ್ ಮಾಡಿದ್ದು, ಅಪ್ಪ ಅಮ್ಮನ್ನು ಬಿಟ್ಟು ಬಂದಿದ್ದು. ರಾಜೀವ್, ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ, ಇನ್ನೊಂದೇ ಒಂದ್ ಹೆಲ್ಪ್ ಕೇಳ್ತೀನಿ, ಅದನ್ನು ಮಾಡ್ಬಿಡೋ. ಏನ್ ಹೇಳ್ಬೇಕಾದ್ರೂ ಮಾಡ್ತೀನಿ, ಅದೇನ್ ಹೇಳ್ಬಿಡೋ. ಆಕ್ಚುಲಿ ಟೈಮ್ ಟೇಬಲ್ ಪ್ರಕಾರ ಇವತ್ ನಾನ್ ಅಡ್ಗೆ ಮಾಡ್ಬೇಕು. ನನಗ್ ತುಂಬಾ ಟಯರ್ಡ್ ಆಗಿದೆ. ನೀನೇ ಅಡ್ಗೆ ಮಾಡ್ಬಿಡೋ ಪ್ಲೀಸ್. ಓಕೆ. ಮೈ ಲವ್ಲಿ ಇಡಿಯಟ್. ಆಕಾಶ್, ನೀರ್ನಲ್ಲಿ ಆಟಾಡೋಣ. ನಂಗೆ ನೀರಂದ್ರೆ ತುಂಬಾ ಇಷ್ಟ. ಆಡ್ಬಹುದು, ಒಬ್ಬೊಬ್ರೇನಾ ಒಟ್ಟೊಟ್ಗೆನಾ? ಒಬ್ರೊಬ್ರೆ ಯಾಕೆ, ಒಟ್ಟೊಟ್ಟಿಗೆ ಆಡೋಣ. ಒಟ್ಟಿಗೆ ಆಡೋಷ್ಟು ನಾವಿನ್ನು ಕ್ಲೋಸ್ ಆಗಿಲ್ವೇ? ಹೌದಾ, ನಾವಿನ್ನೂ ಕ್ಲೋಸ್ ಆಗಿಲ್ವಾ? ಹಾಗಾದ್ರೆ ಏನ್ ಮಾಡೋದು? ಕ್ಲೋಸ್ ಆಗ್ಬಿಡಣ್ವಾ? ಹೇಗೆ? ಐ ಲವ್ ಯು ಅನ್ನೋದನ್ನ ಬೇರೆ ಬೇರೆ ಕಂಟ್ರೀಸ್ ಲ್ಯಾಂಗ್ವೇಜ್ ನಲ್ಲಿ ಒಬ್ರಿಗೊಬ್ರು ಹೇಳ್ಕೊಂಡ್ರೆ ಸಾಕು. ಹೌದಾ, ಹಾಗಾದ್ರೆ ಬೇಗ ಬೇಗ ಹೇಳ್ಕೊಳ್ಳೋಣ. ಫಸ್ಟ್ ಐರಿಷ್ ಸ್ಟೈಲ್ ಅಲ್ಲಿ ಐ ಲವ್ ಯು ಅಂತೀನಿ, ನೀನು ಐ ಲವ್ ಯು ಟು ಅಂತ ಹೇಳ್ಬೇಕು. ಓಕೆನಾ? ಓಕೆ. ಐ ಲವ್ ಯು. ಐ ಲವ್ ಯು ಟು. ಈಗ ಸ್ಕಾಟಿಷ್ ನಲ್ಲಿ ಐ ಲವ್ ಯು. ಐ ಲವ್ ಯು ಟು. ಈಗ ಅಮೆರಿಕನ್ ಸ್ಟೈಲ್ ನಲ್ಲಿ ಐ ಲವ್. I'll do it again now. ಏನ್ ಪುಟ ನಿನ್ ಹೆಸರು? ಲಕ್ಷ್ಮಿ. ತಗೋ ಪುಟ, 10 ಕೊಡು. ನಿನ್ನ ಮನೆಗ್ ಬಿಡ್ಲಾ ಪುಟ? ಬೇಡ ಆಂಟಿ, ನಮ್ಮ ಅಜ್ಜಿ ಬಂದು ಕರ್ಕೊಂಡು ಹೋಗ್ತಾರೆ. ಓಕೆ ಪುಟ, ಚೆನ್ನಾಗಿ ಓದ್ಬೇಕು ಆಯ್ತಾ? ಆಯ್ತು ಆಂಟಿ. ಮಗುಗ್ ಹೆಲ್ಪ್ ಮಾಡಕ್ ಹೋಗಿ ನಿನ್ ಪಾಕೆಟ್ ಮನಿ ಶಾರ್ಟೇಜ್ ಮಾಡ್ಕೊಂಡೆ ಅನ್ನು. 15 ದಿನ ಐಸ್ ಕ್ರೀಮ್ ತಿಂದೆ ಹೋದ್ರೆ ಆ ಶಾರ್ಟೇಜ್ ಸರಿ ಹೋಗುತ್ತೆ. ನನಗಂತೂ ಇವತ್ ಒಂದ್ ಡೌಟ್ ಕ್ಲಿಯರ್ ಆಯ್ತಪ್ಪ. ಏನದು? ನೀನು ಮದರ್ ಚಂಚಲ ಆಗ್ತೀಯಾ ಅಂತ. ಹಾಯ್, ಐ ಆಮ್ ನಿಶಾಂತ್. ಹಲೋ. I love you. ವಾಟ್? You're beautiful. I'm handsome. Then what's your problem? ನೋಡು, ಚಿಕ್ಕ ಹುಡುಗ ಅಂತ ಬಿಡ್ತಾ ಇದೀನಿ. ಪ್ಲೀಸ್ ಕೀಪ್ ಕ್ವೈಟ್. Okay. Boy proposes, girl disposes. Catch me. ಏ ಹುಡುಗ, ನಿಂತ್ಕೊಳ್ಳೋ, ನನ್ನ ಪರ್ಸು. ಏ ನಿಂತ್ಕೊಳ್ಳೋ, ಏ ನಿಂತ್ಕೊಳ್ಳೋ, ಏ ಹುಡುಗ, ನಿಂತ್ಕೊಳ್ಳೋ. Hi,
ಸುಸ್ತಾಗಿದ್ಯಾ? ಒಳಗ್ ಬನ್ನಿ, ಜ್ಯೂಸ್ ಕೊಡಿಸ್ತೀನಿ. ಏಯ್ ತರ್ಲೆ ಸಾಕು, ಬ್ಯಾಗ್ ಕೊಡು. ಜ್ಯೂಸ್ ಕುಡಿದ್ರೆ ಬ್ಯಾಗ್ ಸಿಗುತ್ತೆ, ಇಲ್ಲ ಅಂದ್ರೆ ನನ್ ಕಿಡ್ನಾಪ್ ಮಾಡಕ್ ಟ್ರೈ ಮಾಡಿದ್ರಿ ಅಂತ ಪೊಲೀಸರಿಗೆ ಫೋನ್ ಹೋಗುತ್ತೆ. ನನ್ ಫೋಟೋ ಇಲ್ಲಿ ಹೇಗೆ? ಅಲ್ಲಿ ನೋಡಿ. ಐಮ್ ಸಾರಿ, ಆ ದಿನ ಬೀಚ್ ನಲ್ಲಿ ನಿಮ್ ಪರ್ಮಿಷನ್ ಇಲ್ಲದೆ ಫೋಟೋಸ್ ತೆಗೆದಿದ್ದಕ್ಕೆ. ಬೈ ದ ವೇ, ಐ ಆಮ್ ರಾಹುಲ್. ಮೈ ಸ್ವೀಟ್ ಕಸಿನ್. ಹಲೋ. ಹಾಯ್. ನಿಮ್ ಆಟಿಟ್ಯೂಡ್ ನಂಗೆ ಇಷ್ಟ ಆಯ್ತು, ಅದಕ್ಕೆ ನಿಮ್ ಫೋಟೋಸ್ ತೆಗೆದೆ. ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ಎಲ್ಲ ವಾಪಸ್ ಕೊಟ್ಬಿಡ್ತೀನಿ. ಆದ್ರೆ ಈಗಲ್ಲ, ಪ್ರೋಗ್ರಾಮ್ ಮುಗಿದ್ಮೇಲೆ. ಪ್ರೋಗ್ರಾಮಾ? Good evening, ladies and gentlemen. Please welcome one of the greatest lovers in the universe, Mr. and Mrs. Krishnamurthy on their 25th wedding anniversary. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ದಾಂಪತ್ಯಕ್ಕೆ 25ನೇ ವರ್ಷದ ಸಂಭ್ರಮ. ಈ ಸಂದರ್ಭದಲ್ಲಿ ನಾನು ನಮ್ಮ ಯಶಸ್ವಿ ದಾಂಪತ್ಯದ ಗುಟ್ಟೇನು ಅನ್ನೋದನ್ನ ಕಟ್ ಮಾಡ್ಬಿಡ್ತೀನಿ. ಇಟ್ಸ್ ವೆರಿ ಸಿಂಪಲ್. ಅವ್ರು ರೀ ಅಂತ ಬಾಯ್ ಬಿಟ್ಟ ತಕ್ಷಣ ನಾವು ಸರಿ ರೀ ಅಂದ್ಬಿಟ್ರೆ ಸಾಕು, ಲೈಫ್ ಲಾಂಗ್ ಎಲ್ಲ ಸರಿಯಾಗಿರುತ್ತೆ. ರೀ ಸರಿ ರೀ. ವೆಲ್, ಈ ಸಂಭ್ರಮದಲ್ಲಿ ನಮ್ಮ ಮಗ ರಾಹುಲ್ ನಮಗೊಂದು ಒಳ್ಳೆ ಗಿಫ್ಟ್ ಅನ್ನ ಪ್ರೆಸೆಂಟ್ ಮಾಡಿದ್ದಾನೆ. ಆ ಸಂತೋಷನ ನಾನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಿನ್ನೆವರೆಗೂ ಎಲ್ಲೋ ಇದ್ದ ಈ ಪುಟ್ಟ ದೇವತೆ ಈ ದಿನ ನಮ್ಮ ಮನೆ ಮನಸ್ಸನ್ನ ಸೇರಿದ್ದಾಳೆ. ಈ ಮಗುವಿನ ಎಲ್ಲಾ ಜವಾಬ್ದಾರಿನೂ ತಾನು ವಹಿಸಿಕೊಂಡು ಅದರಿಂದ ಸಿಗೋ ಸಂತೋಷನ ನಮಗ್ ಪ್ರೆಸೆಂಟ್ ಮಾಡಿದ್ದಾನೆ ನಮ್ಮ ಪ್ರೀತಿಯ ಮಗ. ಥ್ಯಾಂಕ್ ಯು ರಾಹುಲ್. ಥ್ಯಾಂಕ್ ಯು. ಇಟ್ಸ್ ಮೈ ಡ್ಯೂಟಿ. ನಾನು ಥ್ಯಾಂಕ್ಸ್ ಹೇಳಿದ್ದು ನನ್ನ ಡ್ರಾಪ್ ಮಾಡಿದಕ್ಕಲ್ಲ, ಮಗುಗೆ ಸಹಾಯ ಮಾಡಿದಕ್ಕೆ. ಅದಕ್ಕೆ ಸ್ಫೂರ್ತಿ ನೀವೇ. ಇದೇ ರೀತಿ ಈ ಜೀವನ ಪೂರ್ತಿ ನನಗೆ ಸ್ಫೂರ್ತಿಯಾಗಿರ್ತೀರಾ? ಪ್ರೀತಿಗೆ ಗೆಲ್ಸೋ ಶಕ್ತಿ ಇದೆ ಅನ್ನೋದನ್ನ ನಂಬಿರೋ ನಾನು. ಅದಕ್ಕೆ ಕಾರಣ ನನ್ನ ತಂದೆ ತಾಯಿ. ನೀವೊಬ್ರು ನನ್ನ ಜೊತೆಲಿದ್ರೆ ಈ ಜಗತ್ತನ್ನೇ ಬೇಕಾದ್ರೂ ಗೆದ್ದು ತೋರಿಸ್ತೀನಿ. ಉತ್ತರ ಈಗ್ಲೇ ಹೇಳ್ಬೇಕಂತ ಏನಿಲ್ಲ, 4 ದಿನ ನಿದ್ದೆ ಇಲ್ದೆ ಒದ್ದಾಡಿ ಆಮೇಲೆ ಹೇಳಿ. ನಿಶಾಂತ್. ಗುಡ್ ನೈಟ್ ರಾಹುಲ್. ಹೆಂಗೂ 4 ದಿನ ನಿದ್ದೆ ಬರಲ್ವಲ್ಲ, ಅವಾಗ ಯೋಚನೆ ಮಾಡುವಂತ ಈ ಗಾಡಿ ಓಡಿಸಿದ್ರು. ಶಾಟ್ ಅಪ್. ಥ್ಯಾಂಕ್ಸ್. ರೇಣು, ಪ್ರೋಗ್ರಾಮ್ ಮುಗೀತು, ಹೋಗಣ್ವಾ? ನಂಗಿನ್ನೂ ಬೇಕು. ನಾನಾ? ಮಳೆನಾ? ಮ್ಯೂಸಿಕಾ? 3 ಬೇಕು. ಸಿಗುತ್ತಾ? 1,000 ಕೊಟ್ರೆ ಸಾಕು. ಕೊಡ್ಲಾ? ಕೊಡು. Nothing's gonna change my love for you. You wanna know by now how much I love you. One thing you can be sure of, I've never asked for more than your love. Nothing's gonna change my love for you. You wanna know by now how much I love you.
ನೆನ್ಸ್ಕೊಂಡ್ರೆ ಎಷ್ಟು ಥ್ರಿಲ್ ಅನ್ಸುತ್ತೆ. ನಾನು ಓಕೆ ಹೇಳಿದ ತಕ್ಷಣ ಅವ್ನು ಎಷ್ಟು ಖುಷಿಯಿಂದ ಕುಣಿದಾಡ್ದ ಗೊತ್ತಾ? ನನ್ಗೂ ಹಾಗೆ ಅನ್ಸಿತ್ತು. ನೀನ್ ಹೇಳೋದ್ ನಿಜ ರೇಣು. ಈ ಪ್ರಪಂಚದಲ್ಲಿ ಲವ್ ಬಿಟ್ರೆ ಬೇರೆ ಯಾವ್ದು ಇಷ್ಟ ಸಂತೋಷ ಕೊಡಲ್ಲ ಅನ್ಸುತ್ತೆ. ಏಯ್, ನಿನ್ ಗೊತ್ತಾ ಅವ್ನ್ ನನ್ಗೆ ಮೊಬೈಲ್ ಪ್ರೆಸೆಂಟ್ ಮಾಡಿದನ್ ಕಡೆ. ಹೌದಾ? ಲೇ, ನಾನು ಅಷ್ಟೊಂದು ಎಕ್ಸೈಟ್ ಆಗಿ ಹೇಳ್ತಿದ್ರೆ ನೀನ್ ತೂಕಡಿಸ್ತಿದ್ಯಲ್ಲೇ. ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಕಣೆ. ಯಾಕೆ ಅಷ್ಟೊಂದು ಓದ್ಬಿಟ್ಯಾ? ನಂಗೇನ್ ತಲೆಗೆಲೆ ಕೆಟ್ಟೋಗಿದ್ಯಾ? ಮತ್ತೆ ಆಕಾಶ್ ಜೊತೆ ನೆನ್ನೆ ರಾತ್ರಿ ಡಿಸ್ಕೋಗ್ ಹೋಗಿದ್ದೆ. ರೇಣು, ಪಬ್ಬು ಕ್ಲಬ್ಬು ಅಂತ ತುಂಬಾ ಓವರ್ ಸ್ಪೀಡ್ ಆಗಿ ಹೋಗ್ತಿದ್ಯಾ? ಸ್ವಲ್ಪ ಸ್ಟಡೀಸ್ ಕಡೆನೂ ಗಮನ ಇರ್ಲಿ. ಒಂದೊಂದ್ಸತಿ ನಂಗೂ ಹಂಗೆ ಅನ್ಸುತ್ತೆ. ಆದ್ರೆ ನನ್ ವಿಷಯ ಗೊತ್ತಾ? ಬೆಳಿಗ್ಗೆ ಕನ್ಸ್ನಲ್ಲಿ ನಮ್ಮ ಅಪ್ಪ ಬಂದ್ಬಿಟ್ಟಿದ್ರು ಕಣೆ. ತುಂಬಾನೇ ಅಳ್ತಾ ಇದ್ರು. ಯಾಕೆ ಅಂತ ಗೊತ್ತಿಲ್ಲ. ಚಲೋ ಇದೆಯಾ ಅಪ್ಪಯ್ಯ? ಚಲೋ ಇದ್ದೀನಿ. ನಂದಿರ್ಲಿ, ನೀ ಹೆಂಗಿದೀಯಾ? ಚಲೋ ಇದ್ದೀನಿ ಅಪ್ಪಯ್ಯ. ನಾ ಹೇಳ್ತಾ ಇರ್ತೀನಲ್ಲ, ಈಗಿನ ಚಂಚಲ. ನಮಸ್ತೆ. ನಮಸ್ಕಾರ ಕಣವ. ನಿನ್ ಬಗ್ಗೆ ನನ್ನ ಮಗಳು ಯಾವಾಗ್ಲೂ ಹೇಳ್ತಿರ್ತಾಳ. ಚಲೋ ಇದೀನಿ ಇಂದಿ. ಯಾಕೆ ಮೂಗ್ ಸೊರಕತ್ತೈತಲ್ಲ? ಏನ್ ಮಳೆಗಳಿಲ್ಲ ಎಂದೇನೋ? ಜ್ವರ ಗಿರ ಬಂದೈತೇನೋ? ಹಂಗೇನಿಲ್ಲ ಅಪ್ಪಯ್ಯ, ಮುಂಜಾನಿ ಅವಸರದಾಗ ತಣ್ಣೀರ್ನಾಗ ಜಳಕ ಮಾಡ್ಬಿಟ್ಟೆ, ಅದಕ್ಕ ಥಂಡಿ ಆಗೈತಿ. ಗುಳಿಗೆ ತಗೊಂಡಿನಿ. ಓಕೆ ರೇಣು, ನಾನ್ ಲೈಬ್ರರಿಲಿ ಇರ್ತೀನಿ. ಅಯ್ಯೋ ಇರವ, ತಂದೆ ಮಗಳ ಮಾತ್ನೊಳಗ ಗುಟ್ಟೇನಿರ್ತೈತಿ. ನಡ್ರಿ ಚಾ ಕುಡಿಯೋಣ. ಹೆಂಗ್ ಓದ್ತಿದೀಯವ? ಚಲೋ ಓದ್ತಿದ್ದೀನಪ್ಪಯ್ಯ. ನೋಡವ, ನಿನ್ ಗೆಳ್ತಿಗೆ ಏನಾರ ತಿಳಿದಿದ್ರ ಹೇಳ್ಕೊಡವ. ಅವಳನ್ನ ಹಳ್ಳಿಯಿಂದ ಸೀದಾ ಸಿಟಿಗೆ ತಂದು ಸೇರಿಸ್ಬಿಟ್ಟಿದೀನಿ. ಅದ್ ಎಷ್ಟ್ ತ್ರಾಸ ಆಗ್ತಾಯ್ತೋ ಏನೋ. ಅದೆಲ್ಲ ಕರೆ. ಇದೇನಪ್ಪಯ್ಯ ದಿಢೀರ್ನ ಬಂದಿದ್ದಿ? ಏನಿಲ್ಲ ಕಣವ, ಈ ಮಳಿ ನಂಬ್ಕೊಂಡು ಅದ್ರಾಗ ಬರೋ ಬೆಳಿ ನಂಬ್ಕೊಂಡು ಜೀವನ ಸಾಗಿಸೋದೇ ಕಷ್ಟ. ಅಂತದ್ರೊಳಗ ನಿನ್ ಓದಿಸಿ ಡಾಕ್ಟರ್ ಮಾಡಕ್ಕಾಗತ್ತೇನವ? ಅದಕ್ಕ ನಿನ್ ಓದಿನ ಖರ್ಚಿಗೆ ಅಂತ ಹೇಳಿ ನಮ್ಮ ಏರಿ ಮ್ಯಾಗಳ 4 ಎಕರೆ ಹೊಲಿತ್ತಲ್ಲ, ಅದನ್ನ ಮಾರ್ಬಿಟ್ಟೆ. ತಗಳವ, ಇದಕ್ಕೊಂದು ಸಹಿ ಹೆಚ್ಚು. ಅದಕ್ಕೆ ಯಾಕೆ ಇಷ್ಟು ಚಿಂತೆ ಮಾಡ್ತಿ? ನೀ ಡಾಕ್ಟರ್ ಆಗಿ ಬಂದಿ ಅಂದ್ರ ಇಂತ 40 ಎಕರೆ ಹೊಲ ಖರೀದಿ ಮಾಡ್ಬೋದು. ಮಾಡು. ನನಗ ಬಾಳ ಕೆಲ್ಸ ಐತಿ, ನಾ ಇನ್ ಹೊಂಡ್ತೀನಿ. ತಗ, ಈ ರೊಕ್ಕ ಇಟ್ಕ. ಇದು ಈ ತಿಂಗಳ ಖರ್ಚಿಗ. ಸಾಕಾಗ್ಲಿಲ್ಲ ಅಂದ್ರೆ ಹೇಳವ, ಒಂದ್ ಫೋನ್ ಮಾಡು, ಕಳಿಸ್ತೀನಿ. ನಾನಿನ್ ಬರ್ಲಾ? ನೀ ಒಂದಿನ ಜಳಕ ಮಾಡ್ಲಿಲ್ಲ ಅಂದ್ರ ಏನೂ ಆಗುದಿಲ್ಲ. ಆದ್ರ ನೀ ಇನ್ ಮುಂದ ತಣ್ಣೀರೊಳಗ ಜಳಕ ಮಾಡಬಾರ್ದು. ನಿನಗ್ ನೆಗಡಿ ಆದ್ರ ನನಗ್ ನೋವಾಗ್ತೈತಿ. ಹಾಯ್ ರೇಣು. ಹಾಯ್ ಚಂಚು, ನಾವ್ ನಾಳೆಯಿಂದ ಸೀರಿಯಸ್ ಆಗಿ ಸ್ಟಡಿ ಮಾಡೋಣ ಕಣೆ. ಇವತ್ ಒಂದ್ ದಿವಸ ಅವನ್ ಜೊತೆ ಹೋಗ್ಬಿಟ್ ಬರ್ತೀನಿ ಕಣೆ. ಪಾಪ ಬಂದ್ಬಿಟ್ಟಿದಾನಲ್ಲ, ಬೇಜಾರಾಗ್ತಾನೆ. ಇವತ್ ಒಂದ್ ದಿವಸ ಚಂಚು, ಇವತ್ ಒಂದ್ ದಿವಸ ಕಣೆ. ಓಕೆ ಓಕೆ, ಬಾಯ್. ಹಾಯ್, see you. ಹಾಯ್, ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ, ಹೋಗೋಣವಾ? ಬರ್ಲೇಬೇಕಾ? ಓ ಕಮ್ ಆನ್, ಯು ಆರ್ ಮೈ ಇನ್ಸ್ಪಿರೇಷನ್.
ಫಸ್ಟ್ ಟೈಮ್ ಒಂದು ದೊಡ್ಡ ಮ್ಯೂಸಿಕ್ ಕಂಪ್ನಿ ಆಡಿಷನ್ಗೆ ಹೋಗ್ತಾ ಇದ್ದೀನಿ. ಕಂಪ್ನಿ ಕೊಡ್ತೀನಿ ಅಂದಿದ್ದವಳು ಈಗ ಬರ್ಬೇಕಂದ್ರೆ ಹೇಗೆ? ಪ್ಲೀಸ್ ಕಣೋ, ನನ್ಗೆ ಯಾಕೋ ಮೂಡಿಲ್ಲ, ನೀನ್ ಹೋಗ್ಬಾ. ಓಕೆ, ಟೇಕ್ ಕೇರ್. ಚಂಚಲ, ದೀಕ್ಷಾ ಎಲ್ಲಿ? ಯಾಕೆ ರಾಜೀವ್, ಏನಾಯ್ತು? ಈಗ ಸಮಾಧಾನನ ನಿನ್ಗೆ? ನಿನ್ನ ಪ್ರಾಣನ ಇಟ್ಕೊಂಡಿದ್ದಳು ಸಾವಿನ ಸುದ್ದಿ ಕೇಳಿ ಸಂತೋಷನಾ? ಗೋ ಗೋ ಅಂಡ್ ಎಂಜಾಯ್ ವಿತ್ ಯುವರ್ ಬ್ಲಡಿ ಲವ್. ಡ್ಯಾಡಿ, ಈ ಟೈಮ್ನಲ್ಲೂ ಶಟ್ ಅಪ್. ಅವಳಿಗಿಂತ ಟೈಮ್ ಬರೋದಕ್ಕೆ ನೀನೇ ಕಾರಣ. ಯು ಆರ್ ದ ರೀಸನ್ ಫಾರ್ ಹರ್ ಡೆತ್. ಡ್ಯಾಡಿ ಪ್ಲೀಸ್. ವಯಸ್ಸಿನ ಮಧ್ಯದಲ್ಲಿ ಅವತ್ತು ಮನೆ ಬಿಟ್ಟು ಹೋದವಳು ಕಣ್ಣೀರು ಸುರಿಸ್ತಾ ಇವತ್ತು ಬಂದಿದ್ಯಲ್ಲ, ನನ್ನ ಹೆಂಡತಿನ ವಾಪಸ್ ಮಾಡಕ್ಕಾಗತ್ತಾ ನಿನ್ಗೆ? ಕ್ಯಾನ್ ಯು ರಿಟರ್ನ್ ಮೈ ವೈಫ್? ಡ್ಯಾಡಿ ಪ್ಲೀಸ್, ಅಮ್ಮನ್ ಮುಖ ನೋಡೋದಕ್ಕೆ ಒಂದೇ ಒಂದ್ಸಲ ಅವಕಾಶ ಮಾಡ್ಕೊಡಿ. ಇಂಪಾಸಿಬಲ್. ಅವಳ ಮುಖ ನೋಡೋ ಅರ್ಹತೆನೂ ನಿನ್ಗಿಲ್ಲ. ನೋಡೋ, ನಿನ್ ಕಣ್ಣೀರ್ ನೋಡಿದಷ್ಟು ನನ್ನ ಕೋಪ ಬರುತ್ತೆ. ಜಸ್ಟ್ ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಗೆಟ್ ಲಾಸ್ಟ್. ಪಾಪ ಕಣ್ರಿ, ಪ್ರೀತಿ ಹಿಂದೆ ಬಿದ್ದು ತಾಯಿನ ಕಳ್ಕೊಂಡ್ಲು. ದೀಕ್ಷಾ ದೀಕ್ಷಾ ಮತ್ ರೋ ಯಾರ್. ನನ್ನ ಲೈಫಲ್ಲಿ ಯಾವತ್ತೂ ಈ ಥರ ಅವಮಾನ ಆಗಿರ್ಲಿಲ್ಲ. ನಾನು ಇಲ್ಲಿಗೆ ಬರಲೇಬಾರ್ದಾಗಿತ್ತು. ಯಾಕಮ್ಮ ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿ ಹೇಳೋತಾನೆ? ಇನ್ನು ಮೆಲ್ಲೆ ಕೇಳಿ. ನೀವ್ ಈ ತರ ಮುಚ್ಚಿನೇ ಅವಳು ಇಷ್ಟೊಂದು ಹೆಚ್ಕೊಂಡಿರೋದು. ಏನು ಮಾತಾಡೋಕ್ ಹೋಗ್ಬೇಡ, ಊಟ ಮಾಡಿ ಮಲಗ್ಬಿಡು. ನಿಮ್ಮ ಅಮ್ಮಂಗೆ ತುಂಬಾ ಕೋಪ ಬಂದಿದೆ. ಓಕೆ, ಸರಿ, ಗುಡ್ ನೈಟ್. ಅವಳು ಹುಷಾರು. ಕೇಳಿರೋಳು. ಫ್ರೆಂಡ್ ಮನೆಗೆ ಹೋಗ್ತೀನಿ, ಬರ್ತ್ಡೇ ಪಾರ್ಟಿಗೆ ಹೋಗ್ತೀನಿ ಅಂತ ಕೇಳ್ದಾಗ್ಲೆಲ್ಲ ಹೋಗ್ಲಿ ಪಾಪ ಅಂತ ಕಳಿಸ್ತಿದ್ವಿ ನೋಡು. ಅದು ನಾವ್ ಮಾಡಿದ ತಪ್ಪು. ಬೆಳೆದ್ ಮಗಳು ಮನೆಗ್ ಬರೋದ್ ತಡ ಆದ್ರೆ ಹೆತ್ತೋರ್ಗೆ ಎಷ್ಟು ಆತಂಕ ಆಗುತ್ತೆ ಅಂತ ಇವ್ರಿಗೆಲ್ಲ ಎಲ್ಲಿ ಮಾತಾಡಿ ಚಂಚು, ಯಾಕೆ? ಏನಾಯ್ತು? ಯಾಕೆ ಬಂಗಾರ, ಏನಾಯ್ತೆ? ಅಮ್ಮ, ಇವತ್ ನನ್ಗೆ ನೀನೇ ಊಟ ಮಾಡಿಸ್ತೀಯಾ? ಏನು ಇವತ್ತು ಇದ್ದಕ್ಕಿದ್ದಾಗೆ? ಅಮ್ಮ ಪ್ಲೀಸ್, ಏನು ಕೇಳ್ಬೇಡ, ಏನು ಹೇಳ್ಬೇಡ. Little star, how I wonder what you are. Up above the world so high, like a diamond in the sky. Twinkle, twinkle, little star, how ಯಾಕೆ ಬಂಗಾರ, ಏನಾಯ್ತೆ?
ಅಮ್ಮ ನಿನ್ಗೆ ನಾನ್ ಕಂಡ್ರೆ ತುಂಬಾ ಇಷ್ಟ ಅಲ್ವಮ್ಮ? ನಾನ್ ಯಾವತ್ತಾದ್ರೂ ನಿನಗ್ ಬೇಜಾರ್ ಮಾಡಿದ್ದೀನಮ್ಮ? ಅಮ್ಮ ಪ್ಲೀಸ್ ಏನು ಕೇಳ್ಬೇಡ, ಏನು ಹೇಳ್ಬೇಡ. ಕಮಾನ್ ಚಂಚಲ, ಕಮಾನ್, ಹೆದರ್ಬೇಡ, ಏನೂ ಆಗುತ್ತಿಲ್ಲ. ನಾನಿದ್ದೀನಿ, ಬಿ ಕಾನ್ಫಿಡೆಂಟ್. ಇಲ್ಲಿವರೆಗೂ ಬಂದಿದ್ಯಾ, ಈಗ ತಿರುಗಿ ನೋಡ್ಬೇಡ. ಇನ್ನೊಂದು ಸ್ವಲ್ಪ ಮುಂದೆ ಬಂದು ನನ್ನ ಕೈ ಹಿಡ್ಕೊ. ನನ್ನ ಮೇಲೆ ನಂಬಿಕೆ ಅಲ್ವಾ? ಬಿಲೀವ್ ಮೀ, ಬಿಲೀವ್ ಮೀ. ಕಮಾನ್, ಗಿವ್ ಮೀ ಅ ಹ್ಯಾಂಡ್. ಕಮಾನ್, ಕಮಾನ್. Yes. Good. ಇನ್ ಎಷ್ಟು ದೂರ ಹಾಕ್ಬೇಕು? ಇನ್ನೊಂದು ಸ್ವಲ್ಪ ದೂರ ನೋಡು, ಅಲ್ಲಿ. ಹುಷಾರು, ರಾಹುಲ್ ಬಾ ಮೇಲೆಗೆ. I love Chanchalo! I love Rahul! I love Rahul! ರಾಹುಲ್, ಪ್ರೀತಿಗೂ ಸಾವಿಗೂ ಏನ್ ಸಂಬಂಧ? ಯಾಕೆ ಚಂಚಲ ಇದಕ್ಕಿದ್ದ ಹಾಗೆ ಈ ತರದ ಪ್ರಶ್ನೆ ಕೇಳ್ತಿದ್ಯಾ? ಸುಮ್ನೆ ಹೇಳು, ಏನ್ ಸಂಬಂಧ? ಪ್ರೀತಿ ನಿಂತಿರೋದೆ ಸಾವಿನ ಮೇಲೆ. ಹೇಗೆ? ಸಾವಿನ ಭಯ ಇಲ್ಲದೆ ಹೋಗಿದ್ರೆ ಮನುಷ್ಯ ಯಾರನ್ನು ಪ್ರೀತಿಸ್ತಾನೆ ಇರಲಿಲ್ಲ. ಹಾಗಾದ್ರೆ ಪ್ರೀತಿ ಯಾರನ್ನೂ ಸಾಯಿಸೋದಿಲ್ಲ ಅಲ್ವಾ? ಪ್ರೀತಿ ಸಾಯೋನ್ನು ಬದುಕಿಸುತ್ತೆ. ನೀನನ್ನ ಎಷ್ಟು ಪ್ರೀತಿಸ್ತೀಯಾ? ನಿನ್ನಷ್ಟು. ಅಂದ್ರೆ ನೀನು ನಿನ್ನನ್ನ ಎಷ್ಟು ಪ್ರೀತಿಸ್ತೀಯೋ ಅಷ್ಟೇ ನಾನು ನಿನ್ನ ಪ್ರೀತಿಸ್ತೀನಿ. ಏನು ನನ್ನ ಪ್ರೀತಿನ ಪರೀಕ್ಷೆ ಮಾಡ್ತಿದ್ಯಾ? ಹಾಗೇನಿಲ್ಲಪ್ಪ. ಇಲ್ಲ ಅನ್ನೋದ್ರಲ್ಲೇ ಎಲ್ಲ ಇದೆ. ಆದ್ರೆ ನಿನ್ನ ಭಯ, ಆತಂಕ ಏನು ಅಂತ ನನಗೆ ಅರ್ಥ ಆಗುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹೆದರಬೇಡ, ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಜೊತೆ ಇರ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ರಾಜೀವ್, ನನ್ನ ಸ್ವಲ್ಪ ಸ್ಟೇಡಿಯಂಗೆ ಡ್ರಾಪ್ ಮಾಡ್ತೀಯಾ? ನನಗೆ ಮೂಡಿಲ್ಲ, ನೀ ಆಟದಲ್ಲಿ ಹೋಗು. ಹೋಗ್ಲಿ, 8 ಗಂಟೆಗೆ ಬಂದು ಪಿಕಪ್ ಮಾಡ್ತೀಯಾ? ಹೇಳಿಲ್ವಾ ನಂಗೆ ಮೂಡ್ ಚೆನ್ನಾಗಿಲ್ಲ ಅಂತ? ಇಷ್ಟ ಇದ್ರೆ ಹೋಗು, ಕಷ್ಟ ಆದ್ರೆ ಬಿಡು. 2 ತಿಂಗಳಾಯ್ತು ಗೊತ್ತಾ ನಾನು ಪ್ರಾಕ್ಟೀಸಿಗೆ ಹೋಗಿ. ಅಮ್ಮ ಸತ್ತಾಗಿಂದ ನನ್ನ ಮೂಡೇ ಸರಿಯಾಗಿಲ್ಲ. ಬಾಸ್ಕೆಟ್ ಬಾಲ್ ಆಡೋದಕ್ಕೆ ಮಾತ್ರ ಮೂಡ್ ಸರಿಯಾಗಿದ್ಯಾ? ಅದರಿಂದನಾದ್ರೂ ಮೂಡ್ ಸರಿ ಹೋಗ್ಬೋದೇನೋ ಅಂತ. ಸದ್ಯಕ್ಕೆ ನನಗೆ ರಿಲೀಫ್ ಅಂದ್ರೆ ಅದೊಂದೇ ತಾನೇ. ನೀನಂತೂ ಒಂದಿನಾನು ಬಂದು ನಾನು ಯಾಕೆ ಹೀಗಿದ್ದೀನಿ ಅಂತ ಕೇಳಲಿಲ್ಲ. ಬರೀ ನಿಂದೆ ನಿನಗಾಗೋಯ್ತು. ಪ್ರಪಂಚದಲ್ಲಿ ಸುಖನೆಲ್ಲ ಸುಖ ಒಬ್ಬರೇ ಸುಖವಾಗಿದ್ದೀನಿ. ಚೆನ್ನಾಗಿ ಓದಿ ಆರ್ಕಿಟೆಕ್ಟ್ ಆಗ್ಬೇಕು ಅಂತಿದ್ದವನು ಸಿಕ್ದವ್ರ ಕೈಲೆಲ್ಲ ಬಯಸ್ಕೊಂಡು ಸುಖವಾಗಿದ್ದೀನಿ. ನೀನೊಬ್ಳು ಮಾತ್ರ ಸಂಕಟ ಪಡ್ತಿದ್ಯಾ. ನನ್ ಸಂಕಟ ಏನು ಅಂತ ನೀ ಯಾಕಾದ್ರೂ ಕೇಳಿದ್ಯಾ? ನಿನ್ ಲೈಫು, ನಿನ್ ಕರಿಯರ್ ಅಂತ ನನ್ನ ಲೈಫೇ ಸ್ಪಾಯ್ಲ್ ಮಾಡ್ಕೊಂಡ್ಬಿಟ್ಟೆ. ಛೇ, ಒಳ್ಳೆ ಮಗು ತರ ಆಡ್ತಾಳೆ. ನಿಂಗ್ ಬೇಕೇನೋ?
ನಾನೇನ್ ಮಗುನಾ? ಓ ತಪ್ಪಾಯ್ತು ಸರ್. ಡ್ಯಾಡಿ ನಾವ್ ಈ ತರ ಬೋಟಿಂಗ್ ಬಂದು ಎಷ್ಟೊಂದ್ ದಿನ ಆಗಿತ್ತಲ್ವಾ? ನಾನ್ ಸ್ಕೂಲ್ ಡೇಸ್ ಅಲ್ಲಿ ಬಂದಿದ್ದು. ಏನಿವತ್ತು ದಿಢೀರ್ ಅಂತ? ಏನಿಲ್ಲಮ್ಮ, ಆಫೀಸ್ ಕೆಲಸದ ಮಧ್ಯೆ ಫ್ಯಾಮಿಲಿ ಮರ್ತಿದ್ದೀನೇನೋ ಅಂತ ಗಿಲ್ಟ್ ಆಯ್ತು. ಅದಕ್ಕೆ ಈ ಪ್ರೋಗ್ರಾಮ್ ಹಾಕ್ತೆ. ಓ ಆತರ ಎಲ್ಲ ಬೇರೆ ಆಗುತ್ತಾ? ಒಳ್ಳೆ ಮನಸ್ಸಿದ್ರೆ ಹಾಗೆಲ್ಲ ಹಾಗೆ ಆಗುತ್ತೆ. ಅಲ್ಲಿ ನೋಡು, ಅಮ್ಮ ಟಾಟಾ ಮಾಡ್ತಾ ಇದ್ದಾಳೆ. ಟಾಟಾ. ಚಂಚಲ, ನಾನು ನಿಮ್ಮಮ್ಮ ನಿನಗೇನಾದ್ರೂ ಕೊರತೆ ಮಾಡಿದೀವಾ? ಹಾಗೇನಿಲ್ಲ ಡ್ಯಾಡಿ. ಇಲ್ಲಮ್ಮ, ಏನೋ ಕೊರತೆ ಇದೆ, ನೀನು ಮುಚ್ಚಿಡ್ತಾ ಇದೀಯ. ಇಲ್ಲಾಂದ್ರೆ ಯಾವಾಗಲೂ ಒಳ್ಳೆ ಮಾರ್ಕ್ಸ್ ತೆಗಿಯೋ ನೀನು ಮಿಡ್ ಟರ್ಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತೆಗಿತಿರ್ಲಿಲ್ಲ. ಇಲ್ಲ ಡ್ಯಾಡಿ, ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ. ನಂದೇ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಆಯ್ತು. ಯಾಕೆ ಅಂತ ನಾನು ಕಾರಣ ಕೇಳೋಲ್ಲ. ಡೈವರ್ಷನ್ಸ್ ಆರ್ ನ್ಯಾಚುರಲ್ ಇನ್ ದಿಸ್ ಏಜ್. ಆದ್ರೆ ಮುಂದೆ ಈ ರೀತಿ ಆಗೋಲ್ಲ ಅಂತ ನಾನು ನಂಬ್ತೀನಿ ಅಷ್ಟೇ. ವಾಪಸ್ ಹೋಗಪ್ಪ. Every time you try, I want to say goodbye. Every time you try, I want to say goodbye. Sorry, friends. My darling wants to talk to me. So, please excuse me. Have your seat, honey. I'll be back in a sec. Okay. Okay? Thanks, buddy. ತಗೋರೇನು? ಬೇಡ. ವಾಟ್ ಇಸ್ ಸರ್ಪ್ರೈಸ್? ನನ್ ಡಾರ್ಲಿಂಗ್ ಅಂತಿದ್ದ ಡ್ರಿಂಕ್ ನ ಬೇಡ ಅಂತಿದ್ಯಲ್ಲ? ಇನ್ಮೇಲಿಂದ ಇಂಥದ್ದೆಲ್ಲ ಕಟ್. ವೈ? ನಮ್ ಮಗುಗೆ ತೊಂದ್ರೆ ಆಗುತ್ತೆ ಅದಕ್ಕೆ. ಮಾಮು ಕತೆ ಹೇಳಿ ನಾನೇ ಎಲ್ರು ನಗಿಸ್ತಿದ್ರೆ ನೀನ್ ನನ್ನೇ ಮಾಮು ಮಾಡ್ತಿದ್ಯಾ? ಇಲ್ಲ ಆಕಾಶ್, ಐ ಆಮ್ ಸೀರಿಯಸ್. ಐ ಆಮ್ ಪ್ರೆಗ್ನೆಂಟ್. ಆಕಾಶ್ ನಗ್ಬೇಡ, ಇದು ಸೀರಿಯಸ್ ಮ್ಯಾಟರ್. ಸಾರಿ ಐ ಆಮ್ ಸೀರಿಯಸ್ ನೌ. ಈಗ ಹೇಳು, ಏನ್ ಮಾಡೋಣ? ಮದ್ವೆ ಆಗ್ಬಿಡೋಣ. ಈ ಇನ್ನೋಸೆನ್ಸ್, ಈ ಮುಗ್ಧತೆನೆ ನಂಗೆ ತುಂಬಾ ಇಷ್ಟ ಆಗಿತ್ತು. ಬಟ್ ಇಟ್ ವೋಂಟ್ ಮೇಕ್ ಎನಿ ಸೆನ್ಸ್. ಡೋಂಟ್ ಬಿ ಫೂಲಿಶ್. ಇದು ಮದ್ವೆ ಆಗೋ ವಯಸ್ಸಲ್ಲ. ಸೆಕ್ಸ್ ಎಂಜಾಯ್ ಮಾಡಕ್ ಮಾತ್ರ ಈ ವಯಸ್ಸು ಓಕೆನಾ? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಕರೆಕ್ಟ್ ಆಗಿ ಹೇಳ್ದೆ. ಮೊದಲು ನೀನ್ ಕ್ಯಾಶುವಲ್ ಆಗಿ ಮಾತಾಡೋದು ನಿಲ್ಸು. ನಂಗೆ ಇರಿಟೇಷನ್ ಆಗ್ತಿದೆ. ಯಾಕೆ ಇರಿಟೇಟ್ ಆಗ್ತಿದ್ಯಾ? ನಾನೇ ನಿನ್ ಮದ್ವೆ ಮಾಡ್ಕೊಳ್ಳಲ್ಲ ಅನ್ನ. ಅದಲ್ಲ, ಯಾವಾಗ್ಲೂ ಆಗ್ಬೇಕಾಗಿರೋ ಮದ್ವೆನ ಈಗ್ಲೇ ಆಗೋಣ ಅಂತಿದ್ದೀನಿ. ಅದಕ್ಕೆಲ್ಲ ಏಜ್ ಎಲ್ಲ ಏನ್ ದೊಡ್ಡ ವಿಷಯ ಅಲ್ಲ. ದೀಕ್ಷಾ ರಾಜಿ ಒಟ್ಟಿಗೆ ಇಲ್ಲ. ಬೇರೆಯವ್ರ ವಿಷಯ ನನಗ್ ಬೇಡ. ಆದ್ರೆ ನಾನಂತೂ ಈಗ ಮದ್ವೆ ಮಾಡ್ಕೊಳಕ್ ಆಗಲ್ಲ. ಅಂದ್ರೆ ಈ ಮಗು ಹೆತ್ತು ನೀನ್ ಮದ್ವೆ ಮಾಡ್ಕೊಳ್ಳೋವರೆಗೂ ವೇಟ್ ಮಾಡ್ಬೇಕು ಅಂತನಾ? ಬಿ ಪ್ರಾಕ್ಟಿಕಲ್ ರೇಣು. ಅಬಾರ್ಷನ್ ಮಾಡಿಸ್ಕೋ ಅಂತ ಹೇಳ್ತಿದ್ದೀನಿ. ನಿನ್ ಕೆನ್ನೆ ಊದ್ಕೊಳ್ಳೋವರೆಗೂ ರಪ ರಪ ಬಾರಿಸ್ಬೇಕು ಅನ್ಸ್ತಿದೆ ಅಲ್ವೇ? ಡಾಕ್ಟರ್ ಆಗ್ಬೇಕು ಅಂತ ನಿಮ್ಮಪ್ಪ ಕಳ್ಸಿದ್ರೆ ನನ್ ಡಾಕ್ಟರ್ ಬೇಕು ಅನ್ನೋ ಸ್ಥಿತಿಗೆ ಬಂದಿದ್ಯಲ್ಲೇ. ಮೈ ಮೇಲೆ ಜ್ಞಾನ ಇರ್ಲಿಲ್ವೇನೆ ನಿನ್ಗೆ? ಪ್ಲೀಸ್ ಕಣೆ ಚಂಚು, ಬಾಯ್ ಬೇಡ, ನನ್ಗಿನ್ನೂ ಟೆನ್ಷನ್ ಆಗತ್ತೆ. ಏಯ್, ಅಳು ಮುಂಜಿ ತರ ರೋಮತ್. ಅದ್ರಿಂದ ಯಾವ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ನನಗ್ ಗೊತ್ತಿರೋ ಒಬ್ರು ಡಾಕ್ಟರ್ ಇದಾರೆ. ನಾಳೆ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂತೀನಿ. ನನ್ ಜೊತೆ ಬಾ. ಏನಕ್ಕೆ ದೀದಿ? ಏನಕ್ಕ? ATM ಕಾರ್ಡ್ ತರ ಯೂಸ್ ಮಾಡ್ಕೊಂಡ್ ಬಿಸಾಕೆ ಅಂದ್ರೆ ಟಿಫಿನ್ ಕ್ಯಾರಿಯರ್ ತರ ಕ್ಯಾರಿ ಮಾಡ್ಕೊಂಡ್ ಬಂದಿದ್ಯಲ್ಲ.
ಅದನ್ನ ಖಾಲಿ ಮಾಡ್ಸೋಕೆ. ಚಲೋ ಚಲ್ತೆ ಹೈ. ದೀದಿ ನನ್ಗೆ ಅಬಾರ್ಷನ್ ಮಾಡಿಸ್ಕೊಳಕ್ಕೆ ಇಷ್ಟ ಇಲ್ಲ. ಕ್ಯಾ? ಜೀವ ಉಳ್ಸೋ ಡಾಕ್ಟರ್ ಆಗ್ಬೇಕಿರೋ ನಾನೇ ಒಂದ್ ಜೀವ ತೆಗೆದ್ರೆ ಅದು ಪಾಪ ಅಲ್ವಾ ದೀದಿ? ಪಾಪ ಪುಣ್ಯ ನ್ಯಾಯ ಅನ್ಯಾಯ ಇದಕ್ಕೆಲ್ಲ ಯಾವ ಅರ್ಥನೂ ಇಲ್ಲ ಈ ಗಂಡಸಿನ ದುನಿಯಾದಲ್ಲಿ. ಬರೀ ಸ್ವಾರ್ಥ, ಬರೀ ದುಡ್ಡಿಗೆ ಮಾತ್ರ ಬೆಲೆ. ಇದು 21ನೇ ಶತಮಾನ. ಅವರದ್ದು ಗಂಡಸಿಗೆ ಸಮಾನವಾಗಿದ್ದಾಳೆ ಅಂತ ಟಿವಿಲಿ ಪೇಪರ್ ಅಲ್ಲಿ ಬಡ್ಕೋತಾರ ಅಷ್ಟೇ. ಸಬ್ ಬಕ್ವಾಸ್. ಈ ದುನಿಯಾ ಈಗಲೂ ಮೇಲ್ ಡಾಮಿನೇಟೆಡ್. ಅವನ್ ದೃಷ್ಟಿನಲ್ಲಿ ಹೆಣ್ಣು ಅಂದ್ರೆ ಈಗಲೂ ಒಂದು ಯೂಸ್ ಅಂಡ್ ಥ್ರೋ ಐಟಮ್. पैसा कमाने का रास्ता. ಎಷ್ಟು ನಗ್ತಿದ್ಲು ನನ್ ದೀದಿ. ಸಾಲ ಮರ್ತ್ ಅವಳ ಲಗುನೆ ಕಿತ್ಕೊಂಡ್ಬಿಟ್ಟ. ಯಾರ್ ಪ್ಯಾರ್ ಅಂತ ನಂಬಿಸಿ ಅವಳ ಪ್ರಾಸ್ಟಿಟ್ಯೂಟ್ ಮಾಡ್ಬಿಟ್ಟ. उसको मार डाला साला मर्द ने. ಅದಕ್ಕೆ ಮರ್ದ ನನ್ನ ಶೋಷಣೆ ಮಾಡಬಾರ್ದು ಅಂತ ನಾನೇ ಅವನ್ನ ಶೋಷಣೆ ಮಾಡ್ತಾ ಇದ್ದೀನಿ. ಪ್ಯಾರ್ನ ನನ್ನ ಹಣ ಸಂಪಾದನೆ ಮಾಡೋ ರಾಸ್ತಾ ಮಾಡ್ಕೊಂಡಿದ್ದೀನಿ. ಸಿಕ್ಕನ್ ಒಬ್ಬನು ಬಿಡಲ್ಲ. ಪ್ಯಾರ್ ಅಂತ ಸಪ್ನೆ ತೋರಿಸ್ತೀನಿ, ಸತ್ಯ ನಾಶ ಮಾಡ್ತೀನಿ. ಇದು ಪಾಪನೂ ಅಲ್ಲ, ಅನ್ಯಾಯನೂ ಅಲ್ಲ, ದೋಖಕ್ಕೆ ದೋಖ ಅಷ್ಟೇ. ಬೇಡ, ನನಗ್ ಸಿಂಪತಿ ತೋರಿಸ್ಬೇಡಿ. ಅದ್ ನನಗಿಷ್ಟ ಆಗಲ್ಲ. ದೇಖೋ ರೇಣು, ನೀನ್ ಎಮೋಷನ್ಸ್ ನಂಗೆ ಅರ್ಥ ಆಗತ್ತೆ. ಆದ್ರೆ ನೀನ್ ಈಗಿರೋ ಪರಿಸ್ಥಿತಿಲಿ ಎಮೋಷನ್ಸ್ಗಿಂತ ಕ್ಯಾಲ್ಕುಲೇಷನ್ಸ್ ಮುಖ್ಯ. ನಾವ್ ಎಲ್ಲ ಸೇರಿ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಆಕಾಶ್ ಕನ್ವಿನ್ಸ್ ಆಗೋದಿಲ್ಲ. ಮತ್ತೆ ಇದು ಬಲವಂತದಿಂದ ಸಾಲ್ವ್ ಆಗೋ ಪ್ರಾಬ್ಲಮ್ ಅಲ್ಲ. ಇಲ್ಲ ದೀದಿ. ದೇಖೋ, ನಿನ್ ತಂದೆ ನಿನ್ ಬಗ್ಗೆ 100 ಸಪ್ನೆಗಳು ಇಟ್ಕೊಂಡಿದ್ದಾರೆ. ಆ ಸಪ್ನೆಗಳನ್ನ ಕೊಂದ್ರೆ ಅದು ಕೂಡ ಪಾಪಾನೆ. ಸೋಚ್ಲೋ. ನೂರಾರು ಪ್ರೀತಿ ಮಾತು, ನೂರಾರು ಸಾರಿ ಹಾಡಿ, ನೀನೇನೆ ಜೀವ ಎಂದು ನೂರಾರು ವಾಣೆ ಮಾಡಿ, ಕಾರಣವೇ ಹೇಳದೆ ಏಕೆ ನನ್ನ ಬಿಟ್ಟು ಹೋದೆ? ನೀನೆಲ್ಲೇ ಹೋದರು ಏನು, ನೀ ನನ್ನ ಮರೆತರು ಏನು, ನೀನೇನೆ ಮಾಡಿದರೇನು, ನಿನ್ನನ್ನೇ ಮರೆಯುವೆ ಏನು, ನಿನ್ನಲ್ಲೇ ನಾನು ಅವಿತು ಕುಳಿತಿಲ್ಲವೇನು? I love you, I love you. ಮತ್ತೆ ಈ ಹಾಡಿಗೆ ನೀನೇ ಸ್ಫೂರ್ತಿ ಅಂತ ಹೇಳಿ ಮರ್ತ್ ಬಿಡು ಅಂತ ಹಾಡ್ತಿದ್ಯಾ ಅಷ್ಟೇನಾ? ಎಸ್, ಅಂದ್ರೆ ಈ ನನ್ ಸಾಂಗ್ ಸೂಪರ್ ಹಿಟ್ ಆಗೋದ್ ಗ್ಯಾರಂಟಿ ಅಂತ ಆಯ್ತು. ಅಂದ್ರೆ ಮೈ ಡಿಯರ್ ಲವ್, ನಾನ್ ಮಾಡ್ತಿರೋ ಮೊದಲನೇ ಆಲ್ಬಮ್ ನ ಈ ರೀತಿ ದುಃಖದ ಫೀಲ್ ಇರೋ ಸಾಂಗ್ ನಿಟ್ಟು ಮಾಡ್ಬೇಕು ಅಂತಿದೀನಿ. ಅದನ್ನ ಕೇಳಿದವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದೆ ಅಂಡ್ ಇಟ್ ವರ್ಕ್ಡ್. ನಿನ್ ತಲೆ ನನ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ಯಾ? ಖಂಡಿತ ಇಲ್ಲ. ಈ ತರ ಸಾಂಗ್ಸ್ ಮಾಡಿದ್ರೆ ನಿನ್ ಆಲ್ಬಮ್ ತೋಪೆ ಆಗೋದು. ನೀನು ನಿನ್ ಲವ್ ಅಲ್ಲಿ ಸಕ್ಸಸ್ ಆಗಿದ್ಯಾ, ಅದಕ್ಕೆ ನಿನಗೆ ಟ್ರಾಜಿಡಿ ಫೀಲ್ ಇರೋ ಸಾಂಗ್ ಹಿಡಿಸ್ತಾ ಇಲ್ಲ. ಆದ್ರೆ ಈ ಲವ್ ಅನ್ನೋ ಸಮುದ್ರದಲ್ಲಿ ತೇಲ್ದವ್ರಿಗಿಂತ ಮುಳುಗ್ದವ್ರ ಪರ್ಸೆಂಟೇಜೇ ಹೆಚ್ಚು, ಗೊತ್ತಾ? ಅಂಥವ್ರಿಗೆ ಈ ಸಾಂಗ್ ತುಂಬಾನೇ ಇಷ್ಟ ಆಗುತ್ತೆ.
ಓಕೆ ಬಾಬಾ, ಐ ಆಮ್ ಸಾರಿ. ಈಗೇನು ನನ್ನ ಫಸ್ಟ್ ಆಲ್ಬಮ್ ನಲ್ಲಿ ಹ್ಯಾಪಿ ಲವ್ ಸಾಂಗ್ಸೇ ಇರಬೇಕು ಅಷ್ಟೇ ತಾನೆ? ನೆಕ್ಸ್ಟ್ ವೀಕ್ ಬಾಂಬೆಲ್ ಒಂದು ಆಡಿಷನ್ ಇದೆ. ಅವ್ರಿಗೆ ಹೇಳ್ತೀನಿ ನನ್ನ ಲವರ್ ಹೇಳಿದಾಳೆ ನಾನು ಬರೀ ಹ್ಯಾಪಿ ಲವ್ ಸಾಂಗ್ಸ್ನೇ ಮಾಡೋದು ಅಂತ. ಓಕೆನಾ? ಯಾಕೆ ಸಡನ್ ಮೂಡ್ ಚೇಂಜ್? ರೇಣು ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆಕಾಶ ಭಾಷಣ ಮಾಡಿಸ್ಕೊ ಅಂತಿದ್ದಾನೆ. ಇವಳಿಗೆ ಇಷ್ಟ ಇಲ್ಲ. ಇಬ್ರಲ್ಲಿ ಯಾರು ಸರಿ ಅಂತೀಯಾ? ಇಬ್ಬರದು ತಪ್ಪಿದೆ. ಯಾಕೆ? ಪ್ರಜ್ಞೆ ಕಳ್ಕೊಂಡು ಪ್ರೀತಿಸಿದ್ದಕ್ಕೆ. ನೀನ್ ಹೀಗೆಲ್ಲ ಮಾತಾಡಿದ್ರೆ ನಂಗೆ ಅರ್ಥ ಆಗಲ್ಲ. ಬಿಡಿಸ್ ಹೇಳು. ಏನು ಮಾಡ್ತಿದ್ದೀನಿ, ಯಾಕೆ ಮಾಡ್ತಿದ್ದೀನಿ, ಸರಿನಾ ತಪ್ಪಾ, ಮುಂದೇನಾಗಬಹುದು ಅಂತ ಯೋಚನೆ ಮಾಡಿದೆ. ನಾನಾಯ್ತು ನನ್ನ ಸುಖ ಆಯ್ತು ಅಂತ ಯಾರು ಪ್ರೀತಿಸ್ತಾರೋ ಅವ್ರದೇ ತಪ್ಪು. ನಾವ್ ಯಾವತ್ತೂ ಪ್ರಜ್ಞೆ ಕಳ್ಕೊಂಡ್ ಪ್ರೀತಿಸೋದ್ ಬೇಡ ರಾಹುಲ್. ನಮ್ಮಿಬ್ರು ಮಧ್ಯೆ ಇರೋದು ನಿಜವಾದ ಪ್ರೀತಿ. ಒಪ್ಕೋತೀಯಾ? ಒಪ್ಕೋತೀನಿ. ನಾನ್ ಸ್ವಾರ್ಥಿ ಅಲ್ಲ, ನೀನ್ ಯಾವತ್ತೂ ಹರ್ಟ್ ಮಾಡೋದಿಲ್ಲ ಅಂತ ನಂಬ್ತೀಯಾ? ನಂಬ್ತೀನಿ. 100% ನಂಬಿಕೆ ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ನಿನಗಿದೆ ಅಂತ ಒಪ್ಕೋತೀಯಾ? ಒಪ್ಕೋತೀನಿ. ನಾನ್ ನಿನಗೊಂದು ಮುತ್ತು ಕೊಡ್ಬೇಕು ಅಂತಿದ್ದೀನಿ. ಒಪ್ಕೋತೀಯಾ? ಒಪ್ಕೋತೀನಿ. I love you, Rahul. I love you so much. Sorry. ಅಬ್ಬಾ, ಇವಳಿಗೆ ಬೇರೆ ಎಲ್ಲೂ ಜಾಗನೇ ಸಿಗ್ಲಿಲ್ವಾ? ಲಿಮಿಟೇ ಇಲ್ದಿರೋ ಇನ್ಫಿನಿಟಿಗಿಂತ ಇಮ್ಯಾಜಿನೇಷನ್ನೇ ದೊಡ್ಡದು ಅಂದ್ಕೊಂಡಿದ್ದೆ. ಆದ್ರೆ ಈ ಹುಡುಗಿರ್ ಮನಸ್ಸು ಅದಕ್ಕಿಂತ ದೊಡ್ಡದು. ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡ್ರು ಕೆಲವು ಸಾರಿ ಅಳ್ತೆಗೆ ಸಿಕ್ಕಲ್ಲ. ಒಂದ್ಸಾರಿ ಎಲ್ಲೂ ದೂರ ಹೋಗೋದ್ ಬೇಡ, ಇಲ್ಲೇ ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತಾರೆ. ಇನ್ನೊಂದ್ಸರಿ ಎಲ್ಲಾದ್ರೂ ದೂರ ಹೋಗೋಣ ಅಂತ ಈ ತರ ಕೋಟೆ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾರೆ. ಸ್ಕ್ಯಾನಿಂಗ್, ಕ್ಲೋನಿಂಗ್, ಎಕ್ಸ್ರೇ ಅಂತ ಏನೇನೆಲ್ಲ ಕಂಡಿಡ್ದಿದ್ದಾರೆ. ಆದ್ರೆ ಈ ಹುಡುಗಿರ್ ತಲೆಯಲ್ಲಿ ಏನಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಯಾರು ಏನು ಕಂಡಿಡ್ದಿಲ್ವೇ?
ಆ ರೋಮಿಯೋ ಜೂಲಿಯಟ್ನ ನೋಡೋದಕ್ ದಿನ 7 ಅಂತಸ್ತಿನ ಮಾಡಿ ಹತ್ತಿದ್ನಂತೆ. ಹಾಗೆ ನಾನ್ ನಿನ್ನ ನೋಡೋದಕ್ ದಿನ ಈ ಕೋಟೆ ಹತ್ತು ಬರ್ಬೇಕಾ? ಓಕೆ, ನಿನ್ನ ಪ್ರೀತಿಗೋಸ್ಕರ ಅದು ಓಕೆ. ಬೈ ದ ವೇ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೈ ಡಿಯರ್ ವ್ಯಾಲೆಂಟೈನ್. ಏನೋ ದೊಡ್ಡ ಡೌಟೇ ಬಂದಿರೋ ಹಾಗಿದೆ. ಪರವಾಗಿಲ್ಲ, ಕೇಳಿ. ರಾಹುಲ್, ನನ್ನ ಮರ್ತು ಬಿಡು. ಯಾರೋ ಹೇಳಿದ ಜೋಕನ್ನೇ ಸರಿಯಾಗಿ ಹೇಳಕ್ ಬರಲ್ಲ ನಿನಗೆ ಅಂತಂದ್ರಲ್ಲಿ ನೀನ್ ಜೋಕ್ ಮಾಡ್ತೀಯ. ಅದು ಸೀರಿಯಸ್ ಜೋಕು. ದಿಸ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಜೋಕ್. ಆಗಲ್ಲಪ್ಪ. ಯಾಕೆ? ಏನಾಯ್ತು? ನನ್ನಿಂದ ಏನಾದ್ರೂ ತಪ್ಪಾಯ್ತಾ? ಮನೇಲಿ ಏನಾದ್ರು ಅಂದ್ರ? ಬೇರೆ ಯಾರಿಂದನಾದ್ರೂ ತೊಂದರೆ ಆಯ್ತಾ? ಮಾತಾಡು ಚಂಚಲ. ನಿನಗೆ ಸುಮ್ಮನೆ ಕೂತಿರ್ಬೇಡ. ನಿನಗೆ ಸುಮ್ಮನೆ ಕೂತಿದ್ರೆ ನನ್ನ ಕೈಲಿ ಸಹಿಸೋಕ್ಕಾಗಲ್ಲ. ಅದೇನ್ ನಿನ್ ಡೌಟು, ಕ್ವೆಶ್ಚನ್ ಕೇಳು. ಗೊತ್ತಿಲ್ಲ. ಏನ್ ಹಾಗಂದ್ರೆ? ಏನಾಗಿದೆ ನಿನ್ಗೆ? ಗೊತ್ತಿಲ್ಲ. ನೀನ್ ಹೀಗೆಲ್ಲದಕ್ಕೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದ್ರೆ ನಾನು ಏನು ಅಂತ ತಿಳ್ಕೋಬೇಕು? ಗೊತ್ತಿಲ್ಲ. ಓ ಗಾಡ್, ನೀನ್ ಏನ್ ಹೇಳ್ತಿದ್ಯಾ ಅಂತನಾದ್ರೂ ಗೊತ್ತಾ? ಮರ್ತು ಬಿಡು ಅಂದ್ರೆ ಏನು ಅಂತ ಗೊತ್ತಾ? ಗೊತ್ತಿಲ್ಲ. ನೋಡು, ನನ್ನ ಕೋಪ ಬರ್ಸ್ಬೇಡ. ಯಾಕೆ ಅಂತ ಬಾಯಿ ಬಿಟ್ಟು ಕಾರಣ ಹೇಳು, ಇಲ್ಲಾಂದ್ರೆ ಕೊಂದು ಬಿಡ್ತೀನಿ. ಹೇಳು ಯಾಕೆ ಅಂತ. ನಿಮ್ ಮುಂದೆ 2 ದಾರಿ ಇದೆ ರಾಹುಲ್. ಒಂದು, ನನ್ನ ಕೊಂದು ಬಿಡು. ಇಲ್ಲ, ನನ್ನ ಮರ್ತು ಬಿಡು. ಆದ್ರೆ ಏನು ಕೇಳ್ಬೇಡ, ಏನು ಹೇಳ್ಬೇಡ. ಚಂಚು, ಅಕ್ಕ, ಎಲ್ಲಿದ್ಯಾ? ಇಲ್ಲೇ. ಇಲ್ಲೇ ಅಂದ್ರೆ? ಇಲ್ಲೇ ಅಂದ್ರೆ ಇಲ್ಲೇ. ನಥಿಂಗ್ ಸ್ಪೆಷಲ್. ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಎಂಜಿನಿಯರಿಂಗ್ ಮುಗಿಸ್ದೆ. ಮುಗಿಸೋಕ್ ಮುಂಚೆನೆ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಇನ್ಫೋಸಿಸ್ಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸೆಲೆಕ್ಟ್ ಆದೆ. ಒಳ್ಳೆ ಜಾಬ್, ಒಳ್ಳೆ ಸ್ಯಾಲರಿ, ಲೈಫ್ ಇಸ್ ಕೂಲ್.
ಅಂದ್ರೆ ನಿನ್ ಲೈಫ್ ಹಾಟ್ ಮಾಡೋಂಥವನು ಇನ್ನೂ ಯಾರು ಸಿಕ್ಕಿಲ್ಲ ಅಂತ್ಯಾ? ನಿಮ್ಮಪ್ಪ ಅಮ್ಮ ಏನೇ ಮಾಡ್ತಾ ಇದಾರೆ? ಮಗಳು ವಯಸ್ಸಿಗೆ ಬಂದಿದ್ದಾಳೆ ಅನ್ನೋದನ್ನ ಮರ್ತ್ಬಿಟ್ಟಿದಾರಾ? ಅಯ್ಯೋ ಇಲ್ಲ ಅಕ್ಕ, MNCಗಳ ಜಾಬ್ ತರ ತಿಂಗಳಿಗೊಂದು ಅಟ್ರಾಕ್ಟಿವ್ ಆಫರ್ ತರ್ತಾನೆ ಇರ್ತಾರೆ. ನಾಳೆ ಬೆಳಿಗ್ಗೆ ಇಲ್ಲಿಗೂ ಬರ್ತಿದ್ದಾರೆ. ಕಾಲೇಜ್ ಫಂಕ್ಷನ್ ಆದ್ಮೇಲೆ ಆ ಫಂಕ್ಷನ್. ಯಾರೇ ಹುಡುಗ? ಹೆಸರು ಗಣೇಶ್ ಅಂತ, ನಮ್ ಡ್ಯಾಡಿ ಫ್ರೆಂಡ್ ಮಗ ಅಂತೆ. ನನ್ನ ಫೋಟೋದಲ್ಲಿ ನೋಡೇ ಪಾಗಲಾಗಿದ್ದಾನಂತೆ. ನನ್ ಫೋಟೋ ತೋರಿಸಿ ನಿಮ್ ಮಗಳು ಪಾಗಲಾಗ್ತಾಳೆ ಅಂತ ಈ ಫೋಟೋ ಕಳ್ಸಿದಾನೆ ಆ ಪಾಗಲ್. ವಾವ್, ಸೋ ಕ್ಯೂಟ್. ಇವನು ನೋಡಿದ್ರೆ ಯಾವ್ದೇ ಹುಡುಗಿ ಆದ್ರೂ ಪಾಗಲಾಗ್ತಾಳೆ ಹಂಗಿದಾನೆ. ಕೆನ್ನೆ ನೋಡೆ ಟೊಮೆಟೊ ತರ ಇದೆ. ಒಪ್ಕೊಂಬಿಡೆ, ಹಿಂಡೋಕ್ ತುಂಬಾ ಚೆನ್ನಾಗಿರುತ್ತೆ. ಹಿಂಡಿದ್ರೆ ಹಿಂಡಿಸ್ಕೋತಾನೆ ಅಂತ ಕನ್ಫರ್ಮ್ ಆದ್ರೆ ಖಂಡಿತ ಒಪ್ಕೋತೀನಿ. ಥ್ಯಾಂಕ್ ಯು. ಐ ಆಮ್ ಚಂಚಲಾ. ಯಾರ್ದಕ್ಕ ಈ ಮಗು? ಎಷ್ಟು ಮುದ್ದಾಗಿದೆ. ಅವ್ರದ್ದು. ಚಿನ್ನು, ಫ್ರೆಂಡ್ ಚಂಚಲ ಅಂತ. ನಿನಗೇನ್ ತಂದಿದ್ದೀನಿ ಗೊತ್ತಾ? ನೋಡಿಲಿ ನೋಡಿಲಿ, ಚಾಕ್ಲೇಟ್. ಓ ಏನಮ್ಮ ಚಂಚಲ, ಚೆನ್ನಾಗಿದ್ಯಾ? ಹ್ಞೂ ಅಂಕಲ್. ತಾತ ಚಾಕ್ಲೇಟ್ ಕೊಟ್ಟ. ಏನಕ್ಕ ಇದು? ನನ್ಗಂತೂ ಇದು ಕನ್ಸೇನೋ ಅನ್ಸ್ತಿದೆ. ಇದಕ್ಕೆಲ್ಲ ಕಾರಣ ಟೈಮ್ ಅಲ್ಲ ಟೈಮ್ ನ ಲವ್ ಮಾಡಿ ಅದು ನಿಭಾಯಿಸಕ್ ಆಗೋಷ್ಟು ಮೆಚುರಿಟಿ ಇಲ್ದೆ ನಾವು ದೂರ ಆದ್ವಿ. ಆಮೇಲೆ ಅದೇ ಟೈಮಿಂದಾಗಿ ನಾವ್ ಕಳ್ಕೊಂಡಿದ್ ಏನು ಅಂತ ಗೊತ್ತಾಗಿ ಈಗ ಮತ್ತೆ ಒಂದಾಗಿದ್ದೀವಿ ಅಷ್ಟೇ. ನಂಗೆ ತುಂಬಾ ಖುಷಿ ಆಗ್ತಿದೆ ಅಕ್ಕ. ಐ ಆಮ್ ವೆರಿ ವೆರಿ ಹ್ಯಾಪಿ. Stop. Didi, meet my lovely husband Amit, fashion designer. ಹಲೋ. Oh my god! I can't believe this. ನಂಗೆ ನಂಬಕ್ಕೆ ಆಗ್ತಿಲ್ಲ. ನನಗೆ ನಂಬಕ್ ಆಗ್ತಾ ಇಲ್ಲ. ನನ್ ಕಣ್ಣಲ್ಲೇ ಕಾಮಲ್ಲ ಇಟ್ಕೊಂಡು ಲೋಕನೆಲ್ಲ ಹಳ್ದಿ ಅಂತಿದ್ದೆ. ಆದ್ರೆ ಒಬ್ಬ ಯಾವತ್ತೂ ಒಂದ್ ಪ್ರಪಂಚ ಅಲ್ಲ ಅಂತ ಅಮಿತ್ ಸಿಕ್ ಮೇಲೇನೆ ಗೊತ್ತಾಗಿತ್ತು. ಅವನ್ ಪ್ರೀತಿ ನನ್ನ ಲೈಫ್ನೇ ಚೇಂಜ್ ಮಾಡ್ಬಿಡ್ತು. ಥ್ಯಾಂಕ್ಸ್ ಟು ದಟ್ ಲವ್. ಪಾಪ ರೇಣು
ಆತುರ ಪಟ್ಟು ತನ್ನ ಪ್ರಾಣನೇ ಕಳ್ಕೊಂಡ್ಬಿಟ್ಲು. ಆ ವಯಸ್ಸೇ ಹಾಗೆ. ಇಟ್ ಪ್ರೊವೋಕ್ಸ್ ಟು ಮೇಕ್ ಮಿಸ್ಟೇಕ್ಸ್. ಅವ್ರ ತಂದೆ ಅವಳ ನೆನಪಿಗೋಸ್ಕರ ಅವ್ರ ಹಳ್ಳಿಲಿ ಒಂದು ಆಸ್ಪತ್ರೆ ಕಟ್ಸಿದಾರಂತೆ. ಲೆಟ್ ಹರ್ ಸೋಲ್ ರೆಸ್ಟ್ ಇನ್ ಪೀಸ್. ಕೊನೆಗೆ ನೀನೇ ಜಾಸ್ತಿ ಕೊಡ್ತಿತ್ತು. ಹಾಯ್, ಒಂದ್ ನಿಮಿಷ ಬಂದೆ ಅಕ್ಕ. ಓಕೆ ಹಾಯ್. ಆಮೇಲೆ ಇನ್ಫೋಸಿಸಲ್ಲಿ ಚಂಚಲ, ಎಸ್ ಸರ್. ನೈಸ್ ಟು ಸಿ ಯು ಹಿಯರ್. ಮೀ ಟೂ ಸರ್. ಗುಡ್. ಯಾವಾಗ ಬಂದೆ? ತುಂಬಾ ಹೊತ್ತಾಯ್ತು. ನೀವೇನ್ ಸರ್ ಲೇಟು? ಹೀಗೆ ಒಂದು ಸಣ್ಣ ಪ್ರಾಬ್ಲಮ್ ಸಾಲ್ವ್ ಮಾಡಿ ಬರಕ್ ಲೇಟ್ ಆಯ್ತು. ಯಾವ್ದಾದ್ರೂ ಹುಡುಗಿ ಲವ್ ಲೆಟರ್ ಕೊಟ್ಲಾ? ಅದೆಲ್ಲ ಇದ್ದಿದ್ದೆ, ಆದ್ರೆ ಈಗ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗಿದೆ. ಏಜ್ ಆಯ್ತಲ್ಲ. ಯಾ ಯಾ ಪ್ರೋಗ್ರಾಮ್ ಶುರು ಆಯ್ತು ಅನ್ಸುತ್ತೆ. ನಾನು ಸ್ಟಾಫ್ ರೂಮ್ ಹೋಗಿ ಬರ್ತೀನಿ. ಸಿ ಯು ಲೇಟರ್. ಓಕೆ ಸರ್. ಹೇ ಹೇ ಆ ನಾನು ಎಲ್ಲೇ ಹೋದ್ರು ಜನ ನನ್ನ ಒಂದೇ ಪ್ರಶ್ನೆ ಕೇಳ್ತಾರೆ, ನೀವಿಷ್ಟೊಂದು ಟ್ರಾಜಿಡಿ ಫೀಲ್ ಇರೋ ಸಾಂಗ್ ಮಾಡ್ತೀರಲ್ಲ, ನೀವೇನ್ ಡಿಸಪಾಯಿಂಟೆಡ್ ಲವರ ಅಂತ. ನಾನು ಇದುವರೆಗಿಲ್ಲ ಅಂತಾನೆ ಹೇಳ್ತಿದ್ದೆ, ಆದರೆ ಇವತ್ತು ಹೇಳ್ತಿದ್ದೀನಿ, ಹೌದು, ನಾನೊಬ್ಬ ಭಗ್ನ ಪ್ರೇಮಿ. ಎಸ್, ಐ ಆಮ್ ಅ ಡಿಸಪಾಯಿಂಟೆಡ್ ಲವರ್. ಇಷ್ಟು ದಿನ ಅವಳನ್ನ ಮರೆಯೋದಕ್ಕೆ ಪ್ರಯತ್ನ ಪಟ್ಟು ಪಟ್ಟು ಕೊನೆಗೆ ಈ ದಿನ ಈ ಸಮಾರಂಭದಲ್ಲಿ ಗೆದ್ದಿದ್ದೀನಿ. ಎಸ್, ನಾನು ಮತ್ತೆ ಪ್ರೀತಿಲಿ ಬಿದ್ದಿದ್ದೀನಿ. ಐ ಹ್ಯಾವ್ ಫಾಲನ್ ಇನ್ ಲವ್ ಅಗೇನ್. ನಾನು ಇಷ್ಟಪಟ್ಟಿರೋ ಹುಡುಗಿ ನಿಮ್ ಜೊತೆ ಈ ಗುಂಪಿನಲ್ಲೇ ಇದ್ದಾಳೆ. ವಿತ್ ಯೋರ್ ಪರ್ಮಿಷನ್ ನಿಮ್ಮ ಎದುರಿಗೆ ನಾನು ಅವಳಿಗೆ ಪ್ರಪೋಸ್ ಮಾಡಬೇಕು ಅಂತಿದ್ದೀನಿ. ಈ ಪ್ರಪಂಚದಲ್ಲೇ ಯಾರು ಪ್ರೀತಿಸದೇ ಇರುವಷ್ಟು ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಐ ಲವ್ ಯು ಮೋರ್ ದೆನ್ ಎನಿವನ್ ಇನ್ ದಿಸ್ ಹೋಲ್ ಯೂನಿವರ್ಸ್. ನಿಮ್ಮ ಪ್ರೀತಿಗೆ ನಮ್ಮ ಸಮ್ಮತಿ ಇದೆ. ನಮ್ಮ ಸಮ್ಮತಿಯೂ ಇದೆ. ಮೊಗ್ಗಿನ ಮನಸ್ಸಲ್ಲಿ ಹುಟ್ಟಿದ ಪ್ರೀತಿ ಹೂವಾಗಿ ಅರಳಿದ ನಂತರವೂ ಉಳ್ಕೊಂಡಿದೆ ಅಂದ್ರೆ ನಿಜಕ್ಕೂ ಇದು ಟೈಮ್ ಟೆಸ್ಟೆಡ್ ಟ್ರೂ ಲವ್. ಆದ್ರಿಂದಲೇ ನಾವು ಅದಕ್ಕೆ ತಲೆಬಾಗಿದ್ದೀವಿ.
ಮೊಗ್ಗಿನ ಮನಸ್ಸುಗಳೇ, ಪ್ರೀತಿಯ ಬೆನ್ನತ್ತದಿರಿ. ತಾನಾಗೇ ಹುಟ್ಟುವ ಗಳಿಗೆಗಾಗಿ ತಾಳ್ಮೆಯಿಂದ ಕಾಯಿರಿ.